ಯುದ್ಧ ಎಲ್ಲ ನೋಡಿದ್ದೀನಿ ಅಂತ ಸರಿಯಾಗಿ ನೆನಪಿಲ್ಲ. ಬಹುಶಃ ನಂಜನಗೂಡಲ್ಲಿ ನೋಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಂಜನಗೂಡಲ್ಲಿ ನೋಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡೋಣ, ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಆ್ಯಕ್ಚುಲಿ ಅವ್ರು ಹೇಗೆ ತೋರಿಸ್ತಾ ಇರೋದು ಅಂದರೆ ಸನ್ನೆ ಮಾಡ್ತಾ ಇರ್ತಾರೆ ಹತ್ತಿಗೆ ಹೋಗುವಂಥ, ಆ ಕಡೆಗೆ ಹೋಗುವಂಥ. ಯಾವ ಕಡೆಗೆ ಹೋಗಬೇಕು ಅಂತ ನನಗೆ ಗೊತ್ತಿತ್ತಿಲ್ಲ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಯಿತು ಕಟ್ಕೊಳಗೆ ಹೋಗುವಂಥ. ಆ್ಯಕ್ಚುಲಿ ಊಟ ಮಾಡೋರು ಇದು ಎರಡನೇ ವ್ಯಕ್ತಿ. ಅಲ್ಲಿ ಇನ್ನೊಬ್ಬರು ಮದುವೆ ಮಾಡಿದವರು ಅಲ್ಲೇ ಬ್ಯಾಗ್ ಹಿಡ್ಕೊ ಹೋಗ್ತಾರೆ, ಗ್ರೀನ್ ಕಲರ್ ಸ್ಯಾರಿ. ಇಲ್ಲೇ ಕುತ್ಕೊಂಡು ಮುದ್ದೆ ಗಿದ್ದೆ ಎಲ್ಲ ಚೆನ್ನಾಗಿ ಬಾರಿಸಿದ್ರು. ಸೊ ಇಲ್ಲಿ ಕುತ್ಕೊಂಡು ಯೆಲ್ಲೋ ಕಲರ್ ಸ್ಯಾರಿಲಿ ತಿಂತಿರೋದು ಎರಡನೇ ವ್ಯಕ್ತಿ. ಇಲ್ಲಿ ಸ್ಪಾಟಲ್ಲಿ ತಿಂತಾರೆ. ಚರಡದ ಬಾಲಗುಚ್ಚಿ, ಚರಡನ ಪಾದ ತೋರಿಸ್ತಾ ಇರೋದು. ಅದು ಆ್ಯಂಟಿಟ್ಯೂಡ್ ಚೆಕ್ ಮಾಡ್ತಿರುತ್ತೆ. ಬೆಳಿಗ್ಗೆಯಿಂದ ಸುಮಾರು ಜನ ನೋಡದೇ ಇರ್ತಾರಲ್ಲ, ಯಾಕೆ ನನಗೂ ಗೊತ್ತಿಲ್ಲ. ಅಲ್ಲಿ ಬಾಗ್ಲ ಹತ್ರ ಬರ್ತಾ ಇದ್ದಾರೆ ಕೊಳಕ್ಸಿದ್ದ ಕೂದಲಕ್ಕದ್ದೆಲ್ಲ ಬಾಲಗುಚ್ಚಿ ಗೌರ್ಮೆಂಟ್ ಡ್ರೆಸ್, ಇದು ಸ್ಕೈ ಬ್ಲೂ, ರಾಯಲ್ ಬ್ಲೂ. ನೋಡೋದಕ್ಕೆ ವಿನಯ್ ಥರ ಇದ್ದಾನೆ ಹುಡುಗ ನೋಡೋಕ್ಕೆ. 46 ವಿನಯ್. ಶಬ್ದ ಇಷ್ಟ ಅಲ್ಲ ದೊಡ್ಡ ಹೇಳಿಲ್ವ? ಆಗಲೇ ಹೇಳಿದೆ ಸುಮಾರು ಕೊಡ್ಸಿರೋ ಸ್ಲಿಪ್ಪರ್ ಆ್ಯಕ್ಚುಲಿ. ನಾನು ಅಲ್ಲೇ ಹೇಳಿದೆ ಕೊಡಕ್ಸಿದ್ದ ಗೊತ್ತಾಗ ನೋಡಿ ಒಬ್ಬ ನಾನು ಮೀಟ್ ಮಾಡೇ ಮಾಡ್ತೇನೆ ನನಗೆ ಗೊತ್ತಿತ್ತು. ಯಾಕಿಲ್ಲ ಇನ್ನೂ ಆ ಕಡೆ ಹೋಗಿಲ್ಲ. ಕಾರ್ ಹೋಗ್ತಿದೆ, ಒಂದು ಫೋಕಸ್ ಮಾಡೋಕ್ಕಾಗ ಝೂಮ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ರಿಡನ್ ಕ್ಯಾಮ್ರಾ ಅದು. ಅಲ್ಲಿ BIT ಅಂತ ಒಂದು ಬಸ್ ಇದೆ, ಲೆಕ್ಚರ್ ಬಸ್ ಇದೆಯಲ್ಲ, ಮಿನಿ ಬಸ್ ಅದು ಹಿಂದೆ ಇದೆ. ಆ ಹುಡುಗಿ ಮುಂದೆ ಇದೆ. ಆ್ಯಕ್ಚುಲಿ ಹೋಗಲ್ಲ ಅಲ್ಲಿವರೆಗೆ. ಸದ್ಯಕ್ಕೆ ಈ ಹುಡುಗಿ ಸಿಕ್ಕರು ಸಾಕು. ಇವಳು ನೋಡೋದಕ್ಕೆ ಸಿಟಿ ಪೊಲೀಸ್ ಇದು. ಈ ಹುಡುಗಿ ನೋಡೋದಕ್ಕೆ ಇಂಡಿಯನ್ TV ಸಂಜನಾ ಥರ ಇದ್ದಾಳೆ. ಆದರೆ ಹಾಕಿರೋ ಬಟ್ಟೆ ಇವಳು ಯಾರು ಅವಳ ಹೆಸರು ಅದು ಶ್ರುತಾ ಬಳ್ಳಾಳ್ ಥರನೇ ಇದ್ದಾಳೆ. ಶ್ರುತಾ ಬಳ್ಳಾಳ್ ಡೂಪ್ಲಿಕೇಟ್ ಅವಳು ಬಾಲಂಗುಚ್ಚಿ. ಅವಳ ಹೆಸರು ಯಶಸ್ವಿನಿ ಅಂತ. ಸೊ ಅವಳು ಬಾಲಂಗುಚ್ಚಿ. ಆದರೆ ಊಟ ಮಾಡಲಿಲ್ವಲ್ಲ ಅದಕ್ಕೆ ಅವಳಿಗೆ ತೋರಿಸ್ತಾ ಇರೋದು. ಊಟ ಮಾಡಲಿಲ್ಲ ಅದಕ್ಕಿಂತ ಊಟ ಮಾಡೋಕ್ಕಾಗಲಿಲ್ವಲ್ಲ ಅದಕ್ಕೆ. ಅಂದರೆ ಅದು ಅನ್ಸಕ್ಸಸ್ಫುಲ್ ಊಟ ಮಾಡೋಕ್ಕೆ ಊಟ ಮಾಡೋಕ್ಕೆ ಟ್ರೈ ಮಾಡಿದೆ, ಅನ್ಸಕ್ಸಸ್ಫುಲ್ ಆದರೆ ಜೊತೆಗೆ ಟ್ರೈ ಮಾಡಿದೆ, ಅನ್ಸಕ್ಸಸ್ಫುಲ್ ಆಗಿದೆ ಅಂತ ಆ್ಯಕ್ಚುಲಿ ಅಲ್ಲಿ ಆ್ಯಟಿಟ್ಯೂಡ್ ಮಾಡ್ತಾ ಇರೋದು. ಅಷ್ಟೆಲ್ಲ ಬರೀ ದೊಡ್ಡ ವಿವರಣೆ ಕೇವಲ ಒಂದು ಬಟ್ಟೆ ಹಾಕೋದು ಮುಂದೆ ಇಟ್ಕೊಳ್ಳೋದ್ರ ಮುಖಾಂತರ ತೋರಿಸ್ತಾರೆ. ಅಂದರೆ ಎಷ್ಟು ಡೀಪಾಗಿ ವರ್ಕೌಟ್ ಮಾಡಬೇಡ ಅವರು. ಎಷ್ಟು ಆಳವಾಗಿ ಇಳಿದು ಕೆಲಸ ಮಾಡೋದು, ಎಷ್ಟು ದಿವಸದಿಂದ ತೊಂದರೆ ತಾಪತ್ರೆಗಳು ಕೂತ್ಕೊಳ್ಳಲ್ಲ ಲೆಕ್ಕ ಹಾಕಿ. ಆ್ಯಕ್ಚುಲಿ ಆ ವ್ಯಕ್ತಿ ಬರೀ ಕಾಲದಲ್ಲಿ ಯಾಕೆ ಹೋಗ್ತಿರೋದು ಗೊತ್ತಾ? ಕೆಲವು ಸಾಯಂಕಾಲ ಊಟಕ್ಕೆ ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಕುದುರೆಕದ್ದೆಲ್ಲ ಬಾಲಗುಚ್ಚಿಯಲ್ಲಿ ಹೋಗ್ತಾರಲ್ಲ. ಸಾಯಂಕಾಲ ನಂಜನಗೂಡಿಗೆ ಹೋದರೆ ಅಲ್ಲಿ ಚಪ್ಪಲ್ ಕಳ್ತನ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಮಾತ್ರ ಬರೋ ಅಷ್ಟೇ ಸಿಂಪಲ್. ಅದೇ ದೇವಸ್ಥಾನಕ್ಕೆ ಊಟಕ್ಕೆ ಹೋದ್ರದ್ದು ಈಚೆ ಚಪ್ಪಲ್ ಇರಿಸ್ಬಿಡ್ತೀವಿ ನಾವು ಅಂತ ಆ್ಯಕ್ಟಿವಿಟಿ ಮಾಡ್ತಾರೆ. ಚಪ್ಪಲ್ ಮಾಡೋದೇ ಪರವಾಗಿಲ್ಲ. ಅವ್ರಿಗೆ ಅಷ್ಟೇ ಕುದುರೆಕದ್ದೆಲ್ಲ ಬಾಲಗುಚ್ಚಿ. ಇವತ್ತು ಸ್ಯಾಟರ್ಡೆ ಬೇರೆ ಹೆವಿ ತೋರಿಸ್ತಾರೆ ಅಂತ ನಂಬರ್ 1 ಹುಡುಗರು ಬಿಟ್ಟು ಅವರು ವಾಟ್ಲಿ ಓಪನ್ ಮಾಡಿ ತೋರಿಸ್ಕೊಟ್ಟು ದರ್ಶನದಲ್ಲಿ ನಂಬರ್ 1 ತೋರಿಸ್ತಾ ಇರ್ಬೋದು. ಇಲ್ಲಿ ಆ್ಯಕ್ಚುಲಿ ಸಿದ್ದು ಮತ್ತು ಸಮರ್ಥ ಅವ್ರದ್ದಿಬ್ಬರದು ಐಡೆಂಟಿಟಿ ಫಾರ್ಮುಲಾ ಇದೆ. ಅದು ಸಿದ್ದು ದುರ್ಗಾಪರಮೇಶ್ವರ ದೇವಸ್ಥಾನದವರು, ಸಿದ್ದು ಸಮರ್ಥ ಮುಂದೆ ಇಟ್ಕೊಂಡು ಲಕ್ಷ್ಮಿ ಕುಮಾರ್ ಅವರೆಲ್ಲ ಫ್ಯಾಮಿಲಿಯವರೆಲ್ಲ ಅವರೊಂದು ಡಿಬೇಟ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಡೋಲ್ಲ. ಸರ್ಜರಿ ಬಗ್ಗೆ ಬ್ರೇಕ್ ಮಾಡಬೇಕಿಲ್ಲ. ಈ ಗಾಡಿ ನೋಡಿದ್ರು ಒಳ್ಳೆ ಫ್ರೇಮಿಂಗ್, ಇದು ಒಳ್ಳೆ ವಿಡಿಯೋ. DDC 01 ನ್ಯೂ ಡೆಲ್ಲಿ ಅಥವಾ ಬೇರೆ ಯಾವುದೋ ರಾಜ್ಯದಲ್ಲಿ ತೊಗೊಂಡಿದ್ದಾರೆ ಕಾರು. ಆ್ಯಕ್ಚುಲಿ ಕಾರು 6 ಲಕ್ಷ ರೂಪಾಯಿ ಕಾರ್ ಕೊಟ್ಟು ತೊಗೊಂಡು 2 ಕೋಟಿ ರೂಪಾಯಿ ಕೊಟ್ಟು ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ರಿಲೇಟೆಡ್ ಸಿಕ್ಕಾಪಟ್ಟೆ ತೋರಿಸ್ತಾ ಇರ್ತಾರೆ ಅವಾಗ. DDC ಏನಂದರೆ DD ಅಂದರೆ DD ಅಂತ ಅಕ್ಕ ಅಂತ. ನೈಟ್ ಸ್ಟಾರ್ಟ್ ಫಾರ್ C ಸ್ಟಾರ್ಟ್ ಫಾರ್ ನೈಟ್. ಅದೇ ಅಕ್ಕನ ಉತ್ತರಾಧಿಕಾರಿ ಅಂತ ಅರ್ಥ ಅದು, ಆಯಿತಾ? ಯಾಕೆ ಅವ್ರು DDC 01 ಅಷ್ಟೊಂದು ಕೊಟ್ಟು ತೊಗೊಂಡಿದ್ದಾರೆ ಅಂದರೆ ಅಕ್ಕನ ಉತ್ತರಾಧಿಕಾರಿ.
ಜೊತೆಗೆ ನಂಬರ್ 1 ಅಂದರೆ ಪ್ರೈಮ್ ಕಿಂಗ್ ಪ್ರೈಮ್ ಕಿಂಗ್ ಆಫ್ ಕ್ವೀನ್ ಪೊಸಿಷನ್ ವರ್ಕಿಂಗ್. ಹೌದು, ಬಹುಶಃ ಅದು ಬಿಟ್ಕೊಂಡು ಎನ್ಕ್ವೈರಿ ಮಾಡಿದ್ರೆ ಅಡ್ಡ ಬಾಂಡ್ ಕತೆ ಗೊತ್ತಾಗುತ್ತೆ. ಅದು ತಾಳುತ್ತಿದ್ದೆಲ್ಲ ವರ್ಕೌಟ್ ಮಾಡಬೇಕು. ಈಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾರ್ಗಳನ್ನ ಸುತ್ತಮುತ್ತ ಓಡಾಡ್ತಾ ಇದ್ದಾವೆ ಅವು. ಈಗ ಅದೊಂದೇ ಅಲ್ಲ, ಈ ದೇಶದಲ್ಲಿರುವಂಥ ಎಲ್ಲ ಇದ್ರ ನಂಬರ್ಗಳಿದ್ದಾವಲ್ಲ, ಫ್ಯಾನ್ಸಿ ನಂಬರ್ಗಳು, ಅದೆಲ್ಲ ವರ್ಕೌಟ್ ಮಾಡಬೇಕಾಗ್ತದೆ. ಸದ್ಯಕ್ಕೆ ಇದೆ ಪ್ರಪ್ರಥಮ ಇಂದ ಫಸ್ಟ್ ಶುರು ಮಾಡ್ತಿದ್ದೀವಿ TDC 01 ಅಕ್ಕ 9 ಪೊಸಿಷನ್ ಅನಿಸುತ್ತೆ. ಅದನ್ನು ಭಾಳ ಸಿಕ್ಕಾಪಟ್ಟೆ ತೋರಿಸ್ತಾ ಇರೋದ್ರಿಂದ ನನಗೆ ಎಫೆಕ್ಟ್ ಜೊತೆ ಬೀಳುತ್ತೆ. ಸೊ ಹೀಗಾಗಿ ನಾನು ವರ್ಕೌಟ್ ಮಾಡಲಿಕ್ಕೆ ಕಾರ್ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಪ್ರಕಾಶ್ ಬಾಲಗೆ ನಾನು ಆ ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೆ. ಚೆನ್ನಾಗಿದೆ ಅಂತ ಗೊತ್ತಾದರೆ ಎಷ್ಟೊಂದು ಸರಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. KA10 ಒಂದು ಗಾಡಿ ನಂಬರ್ ಓಡೋಕ್ಕಾಗಲ್ಲ, ಕವರ್ ಆಗಿದ್ದು ಆಗಿರ್ಬೋದು. ಈಗ ಪಾಸಾದ ಎಲ್ಲ ಗಾಡಿ ನಂಬರ್ಗಳು ಓದೋಕ್ಕಾಗಿಲ್ಲ. ರೈಟ್ ಸೈಡಲ್ಲಿ ಹುಡುಗರು ಕ್ಲಿಕ್ ಮಾಡ್ತಾರೆ, ಅದಕ್ಕೋಸ್ಕರ ಓದೋಕ್ಕಾಗಿಲ್ಲ ಅಷ್ಟೇ. ಆರ್ಗನೈಸ್ಡ್ ಇದು ಬೇಕಂತ ಅದು ಓದೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಫೋಕಸ್ ಮಾಡ್ತಾಯಿದ್ದೆ ರೋಡ್ ಮೇಲೆ ಫೋಕಸ್ ಮಾಡಿ ಶೆಡ್ಡು ಗಂಬಳ ಗುಚ್ಚಿ ರೋಡ್ ಮೇಲೆ ಫೋಕಸ್ ಮಾಡ್ತಾಯಿದ್ದೆ. ಹೀಗಾಗಿ ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಸಾರಿ, ನೋಡೋದು ಇಲ್ಲಿವರೆಗೆ ಗೊತ್ತಿದೆ, ಬರೋದ. ಇವಾಗ ಕುವಾರ್ ಇರಬೇಕು. ಹೌದು, ಕುವಾರ JP 4143 ದುರ್ಗಾ ಪರಮೇಶ್ವರ ಸರ್ದ ಶುಗರ್ ಜ್ಯೂಸ್ ತೆಗಿತಾರಲ್ಲ ಅದು. ಈಗ ತಾನೇ ಹೇಳ್ತಾ ಇದ್ದ ಪ್ರಿವಿಯಸ್ ಶಾರ್ಟಲ್ಲಿ ಹೇಳಿದ್ದೀನಿ. ದುರ್ಗಾ ಪರಮೇಶ್ವರ ಸರ್ದ ಇದು ಅದು ಇಲ್ಲಿ ವಾಟರ್ ಬಾಟ್ಲು ಇದು ಆ್ಯಕ್ಚುಲಿ ಮಿನರಲ್ ವಾಟರ್ ಅಲ್ಲ, ಇದು ಮಾಮೂಲಿ ವಾಟರ್. ನೋಡ್ರೆ ಗೊತ್ತಾಗುತ್ತೆ. ಶಾಬೂಟರ್ಸ್ ಜಾಗ ಬ್ಲಾಕ್ ಮಾಡ್ಕೊಬಿಟ್ಟಿದ್ರು. ಇವುದು ಅಷ್ಟೇ HF100 ಹೋಗ್ತಾರೆ. ಅವಾಗಿದ್ದ ಇಲ್ಲೇ ಇದ್ದೋಣ ಸ್ವಿಗ್ಗಿ ಬರ್ತಿತ್ತು, ಎಲ್ಲ ಫುಲ್ ಬ್ಲಾಕ್ ಇದೆ. ಅಲ್ಲಿ 4 ಇದರಲ್ಲಿ ಊಟ ಮಾಡ್ತಾ ಇರೋದು. ಅಲ್ಲಿಂದ ಊಟ ಮಾಡಿ ನನಗೆ ಊಟ ಕೊಟ್ಟಿಲ್ವಲ್ಲ, ಅದಕ್ಕೆಲ್ಲ ಊಟ ಮಾಡಿ ತೋರಿಸ್ತಾ ಇರೋದು. ಯಾವ್ಯಾವ ಥರ ಎಲ್ಲ ಊಟ ಮಾಡ್ಬೋದು ಆ ಥರ ಎಲ್ಲ ಊಟ ಮಾಡಿ ತೋರಿಸ್ತಾ ಇದ್ದಾರೆ. ಅಂದರೆ ಪಾರ್ಸಲ್ ತೊಗೊಬಂದು ಮನೆಯಿಂದ ಬಾಕ್ಸಲ್ಲಿ ಊಟ ಮಾಡೋದು, ಹೋಟ್ಲಿಂದ ಪಾರ್ಸಲ್ ತೊಗೊಬಂದು ಊಟ ಮಾಡ್ಬೋದು, ಅಥವಾ ಆರ್ಡ್ರ್ ಮಾಡಿಕೊಂಡು ಊಟ ತೊಗೊಬಂದು ತಿನ್ಬೋದು. ಹೆಂಗಂಗ ಡಿಫ್ರೆಂಟ್ ವೇಸ್ ಆಫ್ ಅಲ್ಲಿ ಫುಡ್ಗಳನ್ನ ತೊಗೊಬಂದು ತಿನ್ಬೋದು. ಸೊ ಎಲ್ಲ ಪಾಸಿಬಿಲಿಟೀಸ್ನ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಬಿಟ್ಟು ಯಾವ್ದಾದ್ರು ಬೇರೆ ಪಾಸಿಬಿಲಿಟೀಸಲ್ಲಿ ನನಗೆ ಊಟ ಕೊಡಬಹುದು, ಅಥವಾ ಎಲ್ಲ ಪಾಸಿಬಿಲಿಟೀಸ್ ಅವರ ಕಲೆ ಹೋಗ್ಬಿಟ್ಟು ನನಗೇನು ಕೊಡದೇ ಇದ್ದರೂ ಇರಬಹುದು. ಹೀಗೆ ಹೇಳಿಲ್ವಾ, ಎಲ್ಲ ಥರ ಪಾಸಿಬಿಲಿಟೀಸು ಚೆಕ್ ಮಾಡ್ತಾರೆ. ಕುಮಾರಸ್ವಾಮಿ ಬಾಲಾಗಿ ಬರ್ತೀವಿ. ಅವನು ಗೊತ್ತಿಲ್ಲ, ಸಾಹೇಬರು ಗೊತ್ತಿಲ್ಲ. ಎಲ್ಲ ಫುಲ್ ಜಾಗ ಹಾಕ್ಬಾರ್ದು. ಒಂದು ಇನ್ನೊಂದು ಅಲ್ಲಿ ಎಲ್ಲಿ ಹತ್ರ ಕೂತಿದ್ರಲ್ಲ, ಈಗ ಎದ್ದು ಬಂದಿದ್ದು ಈ ಜಾಗ ಯಾಕೋ ಗೊತ್ತಿಲ್ಲ, ಆವಾಗಲೇ ಕವರ್ ಆಗಿಬಿಡುತ್ತೆ. ಅದೆಲ್ಲ ಟೋಪಿ ತೊಳಿತಾರೆ, ಲೇಬರ್ ಇರಬೇಕು. ಇಲ್ಲಿ ಲೇಬರು ಯಾಕಂದು ಮಾಡ್ತಾ ಇರೋದು ಅಂದರೆ ಜಾಗ ಫಿಲ್ ಫಾರ್ ಮಾಡೋದು. ದೇವರು ನಾವು ಹೇಳಿ ಕಾಣಿಸ್ಕೊತಿರೋದು ಗೊತ್ತಾ? ಇವಾಗ ದೇವ್ರು ಯಾಕೆ ಕಾಣಿಸ್ಕೊತಿರೋದು ಗೊತ್ತಾ? ಬೆಳಿಗ್ಗೆ ಒಂಟಿ ಕಾಲಲ್ಲಿ ನಿಂತ್ಕೊಬೇಡ ತೆಗಿ ಅಂತ ಹೇಳಿದ್ರು. ಒಬ್ಬ ಮಾತು ಕೇಳ್ತಿದ್ದೆ, ಅದನ್ನು ಮಾಡೋದನ್ನ ಹೋದೆ. ಸೊ ಅದಕ್ಕೋಸ್ಕರ ಊಟ ಕೊಟ್ಟಿಲ್ಲ ಅಂತ ಆ್ಯಕ್ಚುಲಿ ಅದು ಕ್ರಿಯೇಟ್ ಮಾಡ್ತಾವ್ರು ಅವರು. P22 80 Pursabi I-20. ಹೇಗೆ ಪ್ರಗತ ಮಾಡೋದಲ್ಲ ದಸರಾ ಧೂಳು.
ಇದು ಆ್ಯಕ್ಚುಲಿ ನಂಜನಗೂಡು ಒಂದು ಬಾಂಡ್ಲಿ ಅಲ್ಲಿ ಹೋಗ್ತಾನಲ್ಲ ಏನು ಇದರಲ್ಲಿ ಮಹಾಲಕ್ಷ್ಮಿ ಸ್ಪೆಷಲ್ ಊಟಕ್ಕೆ ಬರ್ತಾಯಿದ್ದ, ಇವತ್ತು ಇಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಈಗ ಷಣ್ಮುಗಮ್ಮಗೆ ಫೋನ್ ಮಾಡಿದೆ, ವಾಟ್ಸಪ್ ಕಾಲು, ಫೋನ್ ಪಿಕ್ ಮಾಡಲಿಲ್ಲ. ವೈಫೈ ಯೂಸ್ ಮಾಡಿಕೊಂಡು ವಾಟ್ಸಪ್ ಕಾಲ್ ಮಾಡಿದ್ದೆ. ಅವನ್ನೆಲ್ಲ ನೋಡ್ದಂಗೆ ಐತಲ್ಲ. ಸಂತೃಪ್ತಿ ಫುಡ್ಡು. ಸಿರಾಜ್ ರಾಜಶೇಖರನ ಬಾಲಂಗೋಚಿ ಅವನು ಹಿಂಗೆ ಫೋನ್ ಪಿಕ್ ಮಾಡಲ್ಲ, ಅದಕ್ಕೆ ಆ್ಯಕ್ಟಿವಿಟಿ ಎಲ್ಲ ಕ್ರಿಯೇಟ್ ಮಾಡ್ತಾ ಇರೋದು ಅವನು. ರಾಜೇಶ್ ಹತ್ರ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾನಲ್ಲ ಅವನು. ಸೊ ಇವತ್ತು ಸ್ಟೋರಿ ಏನಾದರೂ ರಾಜೇಶ್ ಹತ್ರ ಊಟ ಇಸ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ ಅಂತ ಇವರು ಎಕ್ಸ್ಪ್ಲೇಷನ್ ಕೊಡೋಕೆ ಹೊರಟಿರೋದು. ಅದೇನಾದರೂ ಆಗಲಿ, ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ವಿಷಯ ಪಕ್ಕಕ್ಕಿರಲಿ. ಏನು ಅಳಿಯ ಆದರೂ ಅಷ್ಟೇ, ಮಗಳ ಗಂಟ ಆದರೂ ಅಷ್ಟೇ, ನಂದು ಒಂದೇ ಉತ್ತರ. ಆ್ಯಕ್ಚುಲಿ ಆ ಕಡೆಗೆ ಅವ್ನು ಹೋಗಿದ್ದೇನಕ್ಕೆ ಅಂದರೆ ಆ ಕಡೆಗೆ ಹೋಗು ರೋಡ್ ವೇಸಲ್ಲಿ ಹೋಗಿ ಊಟ ಸಿಗುತ್ತೆ ಅಂತ. ಒಂದು ಜೊತೆಗೆ ಇನ್ನೊಂದು ಏನಾದರೆ ನಿನಗಿಂತ ಮುಂಚೆ ನಾನು ಹೋಗ್ತಾಯಿದ್ದೀನಿ ಅಂತ. ಅಂದರೆ ಅಲ್ಲಿಗೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲೂ ಏನಾದ್ರು ಒಂದು ಕಿರಿಕಾಗುತ್ತೆ, ಊಟ ಸಿಗೋದಿಲ್ಲ ಅನ್ನೋದು ಅರ್ಥ. ಈಗ ಬೆಳಿಗ್ಗೆ ಈ ರೋಡ್ ಈ ಕಡೆಗೆ ಇಬ್ಬರು ಹೋದರು ಗೊತ್ತಾ. ಒಬ್ಬರು ಇದೇ ದೇವಸ್ಥಾನದ ಚಿಕ್ಕಪ್ಪ ಇದ್ದಾರಲ್ಲ ಅವ್ರು ಹೋದರು. ಈಗ ಮಧ್ಯಾಹ್ನ ಇವನು ಹೋಗ್ತಿರೋದು. ಅಂದರೆ ಅವ್ರು ಪಾಸ್ ಮಾಡೋಕ್ಕೆ ಮೆಸೇಜ್ ಹೇಳೋಕೆ ಹೊರಟಿರೋದು ಏನಂದರೆ ಊಟ ಸಿಗೋದಿಲ್ಲ, ಅಲ್ಲಿಗೆ ಹೋದ್ರು ಕಿರಿಕಾಗುತ್ತೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅದು ಗೌರ್ಮೆಂಟ್ದದು, ಪ್ರೈವೇಟ್ದಲ್ಲ. ಹೀಗಾಗಿ ಅಲ್ಲಿ ಹೋಗಿ ಇದು ಹೇಮಂತನ ಬಾಲಂಗೋಚಿ, ಹೇಮಂತ. ಸೊ ಅದೇ ನನಗೆ ಗೊತ್ತು, ಅದು ಗೌರ್ಮೆಂಟ್ ದಾಸೋಹ ಭವನಕ್ಕೆ ಹೆಂಗೆ ಊಟ ತೊಗೊಂಡು ತಿನ್ನಬೇಕು ಅಲ್ಲಿ ಅಂತ ನನಗೆ ಗೊತ್ತು, ತೊಗೊಂಡು ತಿಂತೀನಿ. ಆ್ಯಕ್ಚುಲಿ ಇದು ಕಣ್ಣಿಗೆ ಹೇಗೆ ಧೂಳು ತುಂಬಿಸ್ತೀವಿ, ನಿನಗೆ ಹೇಗೆ ಧೂಳು ತುಂಬಿಸ್ತೀವಿ ಅಂತ ಬರೀ ಒಂದು ಸ್ಪೈಲ್ ಹುಡುಗರು ಒಂದು EJ 3316 ಸಿಗಬೇಕು ಕಾವೇರಿ ಹಾಸ್ಪಿಟ್ಲು. ಸೊ ಅದು ಆ ಕಡೆ ಇರಲಿ. ಅಲ್ಲಿ ಏನು ತೋರಿಸ್ತಾ ಇರೋದು ಅಂದರೆ ಕಾವೇರಿ ಅಂತ ಏನಕ್ಕೆ ಹೆಸರು ಯೂಸ್ ಮಾಡ್ತಿರೋದು ಅಂದರೆ 50% ಧೂಳು ಮಾಡ್ತೀವಿ ಅಂತ. ಅಂದರೆ 50% ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ, 50% ಫುಲ್ ಧೂಳು ಇಳಿಸ್ತೀವಿ ನಿನಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಅವರು. ಓಕೆನಾ, ಅದು ಆ ಕಡೆ ಇರಲಿ ಸದ್ಯಕ್ಕೆ. ಇನ್ನೊಂದು ಏನೋ ಹೇಳಕ್ಕೆ ಬಂದೆ ನಾನು, ಏನಪ್ಪ ಅದು, ಅದು ಧೂಳು ಅಂದರೆ ನೀನು ಕರ್ಕೊಂಡು ಅಷ್ಟೊಳಗೆ 50%. ಅದಕ್ಕೆ ಬಸ್ ಚಾರ್ಜ್ ಯಾರು ಕೊಡೋಲ್ಲ. ಅಂದರೆ ಲಿಫ್ಟ್ ಕೊಡೋಲ್ವಲ್ಲ ಗುರು. ನಾನು ಲಿಫ್ಟ್ ಕೊಡೋದಾಗ ಏನಾಗುತ್ತೆ, ನಾನು ಬಸ್ಸಲ್ಲಿ ಹೋಗಲಿಲ್ಲ ಅಂದರೆ ಲಿಫ್ಟ್ ತೊಗೊಳಬೇಕು. ಲಿಫ್ಟ್ ತೊಗೊಂಡೋಗ್ಬೇಕಾದ್ರೆ ಏನಾಗುತ್ತೆ, ಫಸ್ಟು ದಸರಾ ಧೂಳು ತುಂಬಿಸ್ಬೋದು, ಬೆವರು ವಾಕ್ ಮಾಡ್ಕೊಂಡು ಬೆವರಲ್ಲಿ ಹೋಗ್ಬೇಕಾಗಿರುತ್ತೆ. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳು. ಸುಮಾರು ವೆಹಿಕಲ್ಗಳನ್ನ ಲಿಫ್ಟ್ ಕೇಳ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಸೊ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗಿ ಬರುತ್ತೆ. ಅವ್ರು ಯಾವಾಗ ಬೇಕೋ ಅವಾಗ ಕರ್ಕೊಬೋದು, ಹೆಂಗೆ ಬೇಕು ಹಂಗೆ ಮ್ಯಾನೇಜ್ ಮಾಡ್ಬೋದು. ನಾನು ಆವಾಗ ಬಸ್ಸಲ್ಲಾದರೆ ಸ್ವಲ್ಪ ಈಸಿಯಾಗಿ ಹೋಗ್ಬಿಡ್ತೀನಿ ನಾನು. ಸೊ ಅವ್ರಿಗೆ ನಾನು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಬಿಟ್ಟರೆ ನಾನು ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು, ಬೇರೆ ರೋಡಾಗಿ ಬಿಟ್ಟು ಹೋಗ್ಬೋದು. ಸೊ ಅಥವಾ ಕರ್ಕೊಂಡು ಹೋದ್ರು ಮಧ್ಯಾಹ್ನ 1 ಗಂಟೆ ಆದರೂ ಆಯಿತು, ಸಂಜೆ ಆದರೂ ಆಯಿತು, ಬಂದಿರೋದು ತಲುಪೋದು. ಸೊ ಈ ಥರ ಪಾಸಿಬಿಲಿಟೀಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನನ್ನ ಲಿಫ್ಟ್ ತೊಗೊಂಡೋಗ್ಲಿ ಅಂತ ಅವರು ದುಡ್ಡು ಕೊಡದೇ ಇರೋದು ಅಂತ ಮಿಂಡ್ರಿಗುಟ್ಟು ನನ್ನ ಮಕ್ಕಳು ಅನ್ನೋದು ಗೊತ್ತಾಗುತ್ತೆ. ಅದೇ KA09B 381 ಅಷ್ಟೇ ಕಾಣ್ತಾ ಇರೋದು, ಮುಂದಕ್ಕೆ ಕಾಣ್ತಾ ಇಲ್ಲ. ಧೂಳು ಬಂದು ಗಾಡಿ ಫುಲ್ ಹೈ ಸ್ಪೀಡಲ್ಲಿ ನಿಲ್ಲಿಸ್ತಾನೆ, ಧೂಳು ತುಂಬಿಕೊಳ್ಳುತ್ತೆ. ಸಿಟಿ ಕಾರ್ಪೊರೇಷನ್ ಇರ್ಬೇಕು, ಇಲ್ಲ SST ಏನು ಬರೋದೈತೆ ಮುಂದೆ. ಧೂಳು ತುಂಬಿಸೋದು, ಕಣ್ಣು ಉಜ್ಕೋತಾ ಇರೋದು, ಕಣ್ಣಿಗೆ ಧೂಳು ತುಂಬಿಸ್ತೀವಿ ಅಂತ. ಕಣ್ಣೆಲ್ಲ ರೆಡ್ಡಾಗಿ ಹೋಗುತ್ತೆ ನಿಂದು ಅಂತ. ಎಂಟಿ ಕರೆದು ಲೌಡ ತೋರಿಸು. ಇಲ್ಲಿ ಆ್ಯಕ್ಚುಲಿ ಕುತ್ಕೊಂಡು ನಾನು ಇದು ಮಾಡ್ತಾಯಿದ್ರೆ, ಇಲ್ಲಿ ಹೇಳೋದು ಬ್ರೌಸಿಂಗ್ ಮಾಡ್ತಾಯಿದ್ರೆ, ಸಿದ್ದು ಇವನವನಲ್ಲ ಹುಡುಗರು ಹುಡುಗನ ಕರ್ಕೊಬಂದು ಈ ಕಡೆಗೆ ಕೈ ತೋರಿಸ್ತಾ ಇದ್ದ ಬಡ್ಡೆ ಇದು. ಹೌದು, ನಂಬರ್ 1 ತೋರಿಸ್ಕೊಂಡು ಕೂತಿದ್ದಾನೆ. ಅವರು ಸಿದ್ದು ಸಮರ್ಥ ಅಂತ ಇಬ್ಬರು ಹುಡುಗರು ಇದ್ದಾರಲ್ಲ, ಅವ್ರು ಏನೋ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡೋಕೆ ಹೊರಟಿದ್ದಾರೆ. ಇವನ್ನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ ಅವನಲ್ಲ, ಅವನ ಜೊತೆ ಸೇರಿಕೊಂಡು ಯಾವುದೋ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡೋಕೆ ಹೊರಟಿದ್ದಾರೆ. ಅದಕ್ಕೆ ಇದೆಲ್ಲ ಆಟಗಳು. ಎಲ್ಲರ ಐಡೆಂಟಿಟಿ ಫಾರ್ಮುಲಾ ಹೆಂಗೆ ಬ್ರೇಕ್ ಮಾಡ್ತೀವಿ ಅಂದರೆ ಜೀವನದಲ್ಲಿ ಯಾರೋ ನನ್ನ ಸುತ್ತಮುತ್ತ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡಬಾರ್ದು, ಆ ರೇಂಜಲ್ಲಿ ಬ್ರೇಕ್ ಮಾಡ್ತೀನಿ. ಅದೇ ನೋಡೋರು F207 KA10 ಅದು KA10 F207 ಬಗ್ಗೆ ಇಣ್ಕಿ ನೋಡ್ತಾನೆ. ಹೊಟ್ಟೆ ಬೇರೆ ತೋರಿಸ್ತಾನೆ ಬೋಳಿ ಬರ್ತದೆ.
KA559111 ಚಾಮುಂಡೇಶ್ವರಿ ಹೋಗುತ್ತೆ ಇಲ್ಲ ಎಂಥದ ರೂಪಾಯಿ ಬರೋಲ್ಲ ಕೂಡ ಸುರೇಶ ಬಲಕೃಷಿ ಎಂಥದ್ದು ಬರೋದು ನಂಜನಗೂಡು ಹೋಗ್ತಾ ಇದ್ದೀನಿ ಈಗ. ಸೊ ನಂಜನಗೂಡಿಗೆ ಹೋದರೆ ಅಲ್ಲಿ ಊಟ ಹಾಕಲ್ಲ, ಬಟ್ ನಂಜನಗೂಡು ಚಾಮುಂಡಿ ಬೆಟ್ಟ ಬರಬೇಕು, ಚಾಮುಂಡೇಶ್ವರಿ ರೂಪಾಯಿ ಅಲ್ಲಿ ಬರಬೇಕು ಅಂತಾರೆ, ಅಲ್ಲಿ ಬರಬೇಕು ಅಂತಾರೆ. ಟ್ರೈನ್ ಒಂದು ಬಹುಶಃ ಅಲ್ಲಿ ಹಿಂಗೆ ಕಾಲಗಳು ಮಾತ್ರ ನೋಡೋಣ. ಟ್ರೈನ್ ಇದೆ, ಹತ್ಕೊಂಡು ಹೋಗಿ ಅಲ್ಲಿ ಸುರ್ಕೊತಾನ ಎಸ್ ಜಿ ಎಷ್ಟು KA55A4465 ಗಾಡಿ ಬಿಸಿಲಿಗೆ ಬೇಕಾಗಿದೆ ಹೋದರು. ಬಿಸಿಲಿಗೆ ಬೇಕಾಗಿದೆ ಹೋಗಿದ್ದು ಪಾಳೆಗಳು ತೋರಿಸ್ತಾರೆ. ಇದರಿಂದ ಬಿದ್ದೋಯ್ತವ ಅದೇನಕ್ಕೆ ತೋರಿಸ್ತಾ ಇರೋದು ಅಂದರೆ ಇದು ಬಂದೂರಿಗೆ ಹಂಗೆ ಹೋಯ್ತೀಯ ಅಂತ, ಬಂದೂರಿಗೆ ಹಂಗೆ ಕಳಿಸ್ತೀವಿ ಮುಂದೆ ಅಂತ ಆಗ್ತದೆ. ಫ್ರಿಡ್ಸ್ ಅದು ಗಾಡಿ ಯಾವುದು ಗೊತ್ತಾ, ಇದು XUV BE ಕಂಪ್ನಿದು ಇದೆಯಲ್ಲ, ಅದು ಎಸ್ ವರ್ಷನ್, ಅದು ಸ್ಪೋರ್ಟ್ಸ್ ವರ್ಷನ್. ಯಾವುದು BE 9E ಇದೆಯಲ್ಲ, ಅದು ಎಸ್ ವರ್ಷನ್, ಅದು 9S ಅಂತ ಒಂದು ಬಿಟ್ಟಿದ್ದಾರೆ ಅದು. ಸೊ ಸುರೇಶ ನಂಜನಗೂಡು ಹೋದರೆ ಈ ಥರ ದಿನಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೇಗೆ ಆಟಿಟ್ಯೂಡ್ ಕೊಡ್ತೀವಿ ಅಂದರೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀವಿ, ಅದಕ್ಕಿಂತ ನಿಂದ ಹಿಂಗೆ ಕಳಿಸ್ತೀವಿ ಅಂತ. ಅಡ್ಡ ಇದು ನಿಜ, ಇದು ಒಳ್ಳೆ ವಿಷುವಲ್ ಆಗುತ್ತೆ. ಡಿಸೆಂಬರ್ 2020 ಡಿಸೆಂಬರ್ 1 ಸುರೇಶನ ಇದಾಯ್ತಲ್ವಾ, ಏನು ಮನೆ ಗೃಹ ಪ್ರವೇಶ ಆಯ್ತಲ್ವಾ, ಅದಾದಮೇಲೆ ಊಟ ತಿನ್ನೋಕೆ ಕೊಟ್ಟಿಲ್ಲ ಅಂತ ಬಿಟ್ಟು ನಾನು ಸಿಕ್ಕಾಪಟ್ಟೆ ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ಅದು ರಿಲೇಟೆಡ್ ಇದು ಅಂದರೆ ಅದಾದಮೇಲಿಂದ ವೆಯ್ಟ್ ಲಾಸ್ ಮಾಡಿದ್ದೀವಿ, ಹೆಂಗೆ ಮಾಡಿದ್ದೀವಿ ಅಂತ. ಅದು ಒಂದು ಥೀಮ್, ಅದು ಆಯಿತಾ, ಥೀಮ್ ಸ್ಪೋರ್ಟ್ಸ್ ವರ್ಷನ್ ಅದು. ಎಸ್ ಸುರೇಶ ಮತ್ತು ಸ್ಪೋರ್ಟ್ಸ್ ವರ್ಷನ್ ಅದು ಒಳ್ಳೆ ಎವಿಡೆನ್ಸ್ ಆಯಿತು. ಅದು ದಾರಿ ಇವಾಗ ಕೂತು ಆ ಭಯ ಹೆದರ್ಕೊಳಕ್ಕಿಲ್ಲದ ಕೂತಿರ್ತೀವಿ ಅಂತ. ಅಲ್ಲೇನಂದರೆ ನಾನು ಫಿಸಿಕಲಿ ಏನಪ್ಪ ಎನರ್ಜೆಟಿಕ್ ಆಗಿದ್ದರೆ ಹಲ್ಲೆ ಮಾಡಿಬಿಡ್ತೀನಿ, ಹೊಡೆದ್ಬಿಡ್ತೀನಿ ಅಂತ. ಅದು ನನಗೆ ತಪ ಸಿಕ್ಕಿದ್ರು ಯಾರು ಅಲ್ಲ ಸಿಕ್ಕಿದ್ರ ಸ್ಮೆಲ್ ಇದು ಮೂಗನ್ನ ಸ್ಮೆಲ್ ತೊಗೊಳ್ತಾರಲ್ಲ, ಮೂಗು ಎಳಿತಾರಲ್ಲ, ಇಲ್ಲಿ ಕೇಳಿ ರೋನಿನ್ ಗಾಡಿ TVS. ಇದು ಆ್ಯಕ್ಚುಲಿ ಇವನು ಸಗೀತಾ ಮೊಬೈಲ್ ಸ್ಟೋರ್ನ ಕೆಲಸ ಮಾಡ್ತಾರಲ್ಲ ಸುರೇಶ್ ಎರಡನೇ ಮಗ, ಅವ್ನು ಬಲ ಗೊಚ್ಚಿಲ್ವ, ಅದಕ್ಕೆ ಅವಳು ಮೂಗನ್ನ ಎಳೆದಿತ್ತು ಸ್ಮೆಲ್ ತೊಗೊಳ್ತ. ಈಗ ಊಟ ಮಾಡಿದ್ದೀವಿ, ಸ್ಮೆಲ್ ತೊಗೊಳ್ಳೋದು ಸಾಕು ಅಂತ ಆ್ಯಕ್ಚುಲಿ ಅವಳು ಮಾಡಿದ್ರು. ಆ್ಯಕ್ಚುಲಿ ವೆಜ್ಜೇನು ಇದೆ ಆ ಇದರಲ್ಲಿ ಈ ಥರ ಹೆಡ್ ತಿನ್ಕೊಂಡು ಹೋಗ್ಕೊಂಡಿದ್ದಾರೆ. JN 860 ಒಂದು ಆ್ಯಕ್ಟಿವಾ ಬಡಿ ಬಜಾರ್ ಮೇಜ್ ಫಾರ್ಮುಲಾ ಅಲ್ಲಿ ಆ ಸ್ಪಾಟಲ್ಲಿ ಒಂದ್ಸರಿ ಊಟ ಮಾಡ್ತಾ ಕೂತಿದಾಗ ಬಂದು ಗಲಾಟೆ ಮಾಡಿಲ್ಲ. ಆ್ಯಕ್ಚುಲಿ ಅವತ್ತೊಂದು ಮುಖ್ಯ ಬರ್ತದೆ. ಆ್ಯಕ್ಚುಲಿ ಅವತ್ತೊಂದು ದಿವಸ ಏನು ಸ್ಟೋರಿ ನಡೀತು ಅಂದರೆ, ಹೇಳಿದ್ರೆ ಎಷ್ಟೊಂದು ಸರಿ ಅನ್ಕೊಳ್ತೀನಿ, ಊಟ ಇರಲಿಲ್ಲ. ಸೇಮ್ ಇವಾಗ ಊಟಕ್ಕೆ ಒದ್ದಾಡ್ತಿದ್ದಲ್ಲ, ಹಂಗೆ ಊಟಕ್ಕೆ ಹೆವಿ ಪ್ರಾಬ್ಲಮ್ ಇತ್ತು. ಸೊ ಅದು ಊಟ ಸಿಕ್ಕಿತ್ತು ಆವಾಗಿಂದ ಅದೇ ಆಯಿತು. ಏನೋ ಊಟ ಸಿಗದೆ ಒದ್ದಾಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೆ. ಅವಾಗ ಸಡನ್ನಾಗಿ ಯಾರೋ ಊಟ ಸಿಕ್ತು, ಹೋಟೆಲ್ ಯಾರೊಬ್ರು ಕೊಟ್ಟರು ಊಟ. ಸೊ ಆ ಊಟ ತೊಗೊಂಡು ತಿನ್ನೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಿಡ್ತಾ ಇಲ್ಲ. ಇವಾಗ ಊಟ ಮಾಡ್ತಾ ಇರೋದೇ ತುಂಬ ರೇರು. ನಾನು ಅಂದರೆ ಸುಮಾರು ದಿವಸದಿಂದ ಊಟ ಸಿಕ್ಕಿದೆ ನನಗೆ. ಊಟ ಮಾಡೇ 2-3 ಡೇಸ್ ಆಗಿತ್ತು ಅಂತ ಸಮಯ ಬಿದ್ದೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕೆಳಗೆ ದವಾರ ಅಂತ ಏನೇನೋ. ಸೊ ಆ ಊಟ ಎಲೆ ಬಿಚ್ತಾ ಇದ್ದೀನಿ, ಇನ್ನೂ ಬಿಚ್ಚೇ ಬಿಡ್ತಾ ಇಲ್ಲ. ಸುಮ್ಮನೆ ಕಾಲು ಕೆರೆಗೋ ಜಗಳ ಬರ್ತಾರೆ, ಹೆಡ್ ತಿಳ್ಕೊಂಡು ಹೋಯ್ತಾ ನೀನು ಹಿಂಗೆ ಆದರೆ
ಏನು ಹಂಗೆ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಜಗಳ ಸ್ಟಾರ್ಟ್ ಮಾಡ್ತಾನೆ ಅವನು. ಸೊ ಅದು ಅಲ್ಲಿ ನೋಡಿ, ಇದು DDC-01 ಗಾಡಿ K09MD778. ಆ್ಯಕ್ಚುಲಿ ಗಾಡಿಗಳು ಸುಮಾರು ನೋಟಿಸ್ ಮಾಡಿದಾಗ ಪ್ರತಿಯೊಂದು ಗಾಡಿದು ನಂಬರ್ ರೆಕಾರ್ಡ್ ಮಾಡಬೇಕಾಗಿತ್ತು ನಾನು. ಆ್ಯಕ್ಚುಲಿ ತಲೆ ಕೆಡಿಸ್ಕೊಳ್ಳಿಲ್ಲ, ಆದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಅವಳಿ ಆಗೋಯ್ತು. ಊಟ ಬಂದು ಅಲ್ಲಿ ಶಾಪಿಂಗ್ ಬರ್ತಾಯಿತ್ತಲ್ಲ ನೋಡೆ. ಇವಳು KR ಹಾಸ್ಪಿಟ್ಲ್ ಹತ್ರ ಓಡಾಡ್ತಿರ್ತಾಳೆ, ಏನು ಅಂತ ಗೊತ್ತಿಲ್ಲ. ಸ್ಟೋರಿ ಏನು ಅಂದರೆ, ಸರಿ ಈ ರೋಡಲ್ಲಿ ಹೋಗ್ತಾ ಇದೆ, ಅಲ್ಲಿ ಧನ್ವಂತರಿ ರೋಡ್ ಇದೆಯಲ್ಲ, ಅಲ್ಲಿ ಶ್ರೀರಾಮಬಳ್ಳಾರಿ ಇದೆಯಲ್ಲ, ಅಲ್ಲಿ ಧನ್ವಂತರಿ ರೋಡ್ ಆಗ್ತಿದೆ. ಆಲ್ಮೋಸ್ಟ್ ಕ್ಲೋಸ್ ಟು ರಾಜೇಶ್ ಅಂತ ಒಂದು ಫೋಟೋ ಸ್ಟುಡಿಯೋ ಇದೆ. ಅಲ್ಲಿ ಶ್ರುತಬಳ್ಳಾಳ್ದು ಅಂಗಡಿ ಹಾಕಿರ್ತಾರೆ. ಶ್ರುತಬಳ್ಳಾಳ್ದು ಫೋಟೋ ಹಾಕೊಂಡಿರ್ತಾರೆ ಯಾವಾಗಲೂ. ರೀಸೆಂಟ್ ಡೇಸಲ್ಲಿ ನೋಡಿಲ್ಲ, ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕೂಡ ಶ್ರುತಬಳ್ಳಾಳ್ ಫೋಟೋ 2013 ಇದೆ. ಆವಾಗ ಚೇಂಜ್ ಕೂಡ ಮಾಡ್ತಿರ್ತಾರೆ. ಅದೇ ಕರೆಕ್ಟಾಗಿ ಹಾಸ್ಪಿಟಲ್ಲಿ ಅಲ್ಲಿ ದಡ್ಗಿ ಶಾಪಿಂಗ್ ಮಾಡ್ತಿಲ್ಲಲ್ಲ, ಅಲ್ಲಿ ನೋಡೋಕ್ಕೆ ಬಂದವಳು ಅವಳು ಹೇಳ್ತಾಳೆ ಹಿಂದುಗಡೆಯಿಂದ ಬಂದಳು. ಆ್ಯಕ್ಚುಲಿ ಅಂದರೆ ನನ್ನ ಕಡೆ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ, ಏನು ಮಾಡಿಲ್ಲ, ಮಾತಾಡೋದು ಏನೂ ಇಲ್ಲ. ಇಲ್ಲ ನಾನು ಹಿಂದೆ ಅಲ್ಲ, ಮುಂದುಗಡೆ ಪಾಸ್ ಆಗ್ತಿಲ್ಲ. ನನ್ನ ಕಡೆಯಿಂದ ಓವರ್ಟೇಕ್ ಮಾಡಿದೆ. ಅದೇ ನಡ್ಕೊಂಡು ಹೋಗ್ತಿದ್ದು. ಸೊ ನನ್ನ ಕಡೆ ನಾನು ಅವಳ ಓವರ್ಟೇಕ್ ಮಾಡ್ಕೊಂಡು ನಡ್ಕೊಂಡು ಹೋದೆ. ಸೊ ಪಕ್ಕಕ್ಕೆ ಹೋಗ್ತಿದ್ದಂಗೆ ಕೂಕೊಂಬಿಡ್ತಾಳೆ, ಹುಚ್ಚ ಅಂತ ಹಿಂದಿಯಲ್ಲಿ, ಪಾಗಲ್ ಅಂತ ಏನೋ ಹುಚ್ಚ ಅಂತ ಹೆದರ್ಕೊಡಲ್ವ, ಹಂಗೆ ಕೂಕೊಂಬಿಟ್ಟು ಆಮೇಲೆ ಗುರುಗಳು ಸೈಡ್ ಕೊಡೋಗ್ಬಿಡ್ತಾಳೆ. ಓಕೆನಾ, ಫಸ್ಟ್ ಒಂದು ಅದಾಯಿತು. ಅದಾದಮೇಲೆ ನಾನು ಇವಳೆ ಅಂತ ನೋಟಿಸ್ ಮಾಡಿದೆ, ದಡಿಮಿ ಅಂತ ನೋಡಿದ್ದೆ. ಆ್ಯಕ್ಚುಲಿ ಯಾಕೆಂದ್ರೆ ಇನ್ನೂ ಮೊಬೈಲ್ ಇರಲ್ಲ ಅವಾಗ, ದಡಿಮಿ ಅಂತ ಗೊತ್ತಿತ್ತು ಟೋಟಲಿ. ಶೋ ಯೆಲ್ಲೋ ಕಲರ್ ಬಟ್ಟೆ ಹಾಕಿದ್ಲು ಅಂತ ನಾನು ಅಂದ್ಕೊಳ್ತೀನಿ ಅವತ್ತು. ಅದು ಕೂಡ ಸರಿಯಾಗಿ ನೆನಪಿಲ್ಲ. ಸೊ ಅಷ್ಟೊಳಗೆ ನಾನು ಎಲ್ಲೋ ಅರ್ಜೆಂಟಲ್ಲಿ ಹೋಗ್ತಾಯಿದ್ದೆ, ಸ್ವಲ್ಪ ಪಾಸ್ ಆಗ್ಬಿಟ್ಟೆ. ಸೊ ಬೈಕೊಂಡು ಹೋದೆ ಹೋಟೆಲ್ಲಿ, ಬೈಕೊಂಡು ಹೋದೆ ಹೋಟೆಲ್ಲಿ. ಆಮೇಲೆ ಇವಳೆ ಅಂತ ಗೊತ್ತಿರಲಿಲ್ಲ. ಸುಮಾರು ದಿವಸ ಆದಮೇಲೆ, ಆಲ್ಮೋಸ್ಟ್ ವರ್ಷಗಟ್ಟಲೆ ಆದಮೇಲೆ, ಈಗ ಮೊನ್ನೆ ಈ ಡೇಸಲ್ಲಿ ತೋರಿಸಿದ್ದೇನು ಅಂದರೆ, ಏನು ಹೇಳೋದು, ಪ್ರಕಾಶ್ ಬಳ್ಳಂಗುಂಚೆ ರೀಸೆಂಟ್ ಡೇಸಲ್ಲಿ ಇದ್ರ ಹತ್ರ ಇಲ್ಲಿ KR ಹಾಸ್ಪಿಟ್ಲಿಗೆ ಮುಂಭಾಗ ಸಿಕ್ಕಾಪಟ್ಟೆ ಸೇರಿ ನೋಡ್ತಾ ಇದ್ದೆ ಅವಳನ್ನ. ಅವಾಗ ಏನು ರಿಯಾಕ್ಷನೇ ಇರಲಿಲ್ಲ ಇವ್ರದ್ದು. ಈಗ ರೀಸೆಂಟ್ ಡೇಸಲ್ಲಿ 2-3 ವೀಕ್ಸ್ ಹಿಂದ್ಗಡೆ ಮತ್ತೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲು. ಅಂದರೆ ಚಕ್ಕಂತ ಆ ಕಡೆ ಕೊಡೋಗೋಗಿ ಟ್ರೈ ಮಾಡ್ತಿಲ್ಲ. ಅಂದರೆ ನೋಡಿದ ತಕ್ಷಣ ಯಾರು ನೋಡಿದ ತಕ್ಷಣ ಸಡನ್ನಾಗಿ ಎದ್ಕೊಂಡು ಆ ಕಡೆ ಓಡಲ್ವ, ಅಥವಾ ಯಾರೊಬ್ಬ ರೋಡಲ್ಲಿ ಹುಚ್ಚಾನೆ ನಿಂತಿದೆ ಅಂತ ಇಟ್ಕೊಳ್ಳಿ. ಅವ್ರೇನು ಮಾಡ್ತೀವಿ, ಪಾಪ ಏನಾರು ಮಾಡಿಗಿಟ್ಬಿಟ್ರೆ ಅದಕ್ಕೊಂದು ಸೈಡ್ಗೆ ಹೋಗ್ತೀವಲ್ಲ, ಆ ಥರ ಗುಡು ಅಂತ ಸೈಡ್ಗೆ ಹೋಗ್ತಾರೆ. ಸುಮ್ಮನೆ ಬರ್ತಿದ್ರು ಒಬ್ಬ ಬೆಚ್ಚಿಬಿಟ್ಟು ಸೈಡ್ಗೆ ಹೋಗ್ತಾರೆ. ಆ ಥರ ಒಂದು ಸರಿ ಹಂಗೆ ಮಾಡಲಿ. ಇನ್ನೊಂದು ಸರಿ ಜೊತೆಲಿ ಯಾರೋ ಫ್ರೆಂಡ್ ಹೋಗ್ತಿದ್ಲು, ಅವಾಗ ಈ ಥರ ಬೈಕಡೆ ಬಂತ ಫ್ರೆಂಡು ಕರ್ಕೊಂಡು ಹೋದ್ಲು ಆ ಕಡೆಗೆ. ಸೊ ಆ ಥರ 2 ಸರಿ ಇನ್ಸಿಡೆಂಟ್ ಆಯಿತು. ನಿನ್ನೆ ಅಲ್ಲ, 2-3 ದಿವಸ ಆಗಿರ್ಬೋದು. ಲೈಬ್ರರಿಯಿಂದ ಈಚೆ ಬರಬೇಕಾದ್ರೆ ಯಾವುದೋ ಚಾಟಿಂಗ್ ಮಾಡ್ಕೊಬರ್ತಾಯಿದ್ದೆ, ಸುಮ್ಮನೆ ಏನೋ ವೀಡಿಯೋ ಅಪ್ಲೋಡ್ ಮಾಡಿ ಮಾತಾಡ್ಕೊಬರ್ತಾಯಿದ್ದೆ. ಸೊ ಅವಾಗ ಅಗೇನ್ ಈ ಹುಡುಗಿನೇ ಬಂದು, ಸೊ ಈ ಹುಡುಗಿನೇ ಬಂದ್ಬಿಟ್ಟು ಮುಂದುಗಡೆ ಪಾಸ್ ಆದಳು. ಅಂದರೆ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, ನೀನು ಹುಚ್ಚ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಆ್ಯಕ್ಚುಲಿ ಆ ಹುಡುಗಿ ಸಿಕ್ಕಿಲ್ಲಲ್ಲ, ಆ ಹುಡುಗಿ ಸೇರಿಬಿಟ್ಟ. ಮುಂಚೆ ತಮಿಳಿ ಅನ್ನೊಬ್ಬ ಇದು ಸಿಕ್ಕಿದ. ಸೊ ಹುಡುಗಿ ಆ್ಯಕ್ಚುಲಿ ಸಿಕ್ಕಿದ್ದು ಅನ್ನೋದಕ್ಕಿಂತ ಮಾತಾಡ್ತಾ ಇರೋದು, ಇನ್ನೂ ಕ್ಯಾಬ್ರ ಆನ್ ಮಾಡಿರಲಿಲ್ಲ. ಸೊ ನಾನು ಕ್ಯಾಬ್ರ ಆನ್ ಮಾಡ್ತಿದ್ದ ಹಾಗೆಯೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಮೊಬೈಲ್ ತೆಗೆದು ಪಾಸ್ವರ್ಡ್ ಓಪನ್ ಮಾಡ್ತಾರೆ. ಆ ಟೈಮಲ್ಲಿ ಯಾರೋ ತಮಿಳಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ತಮಿಳಲ್ಲಿ ಬಂದ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ತಮಿಳಲ್ಲಿ ಕೇಳಿಸ್ತು ಆ ಥರ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಆವಾಗ ಇವ್ರಿಗೆ ಕಾಣಿಸ್ತಿರೋದು ಆ್ಯಕ್ಚುಲಿ. ಅಂದರೆ ಡೈರೆಕ್ಟಾಗಿ ಹುಚ್ಚಾಚಾರ ರಿಕ್ವೆಸ್ಟ್ ಮಾಡಿ ಎದುರ್ಕೊಂಡು ಓಡೋಗ್ತಲ್ಲ ಅವ್ರು ನೋಡೋದು. ಅದು ಅವಳ ಐಡೆಂಟಿಟಿ.
ಹೇಳಿದ್ವಿ. ಆ್ಯಕ್ಚುಲಿ ಅದೇ ಅವಳನ್ನ ಕೇಳಿ ಸ್ಪೆಷಲಿ ಹಾಕ್ಸ್ಕೊಡ್ಬೇಕು ಅವಳಿಗೆ. ಅಂದರೆ ಅವಳಿಗೆ ಕವರ್ ಮಾಡಬೇಕು, ಅವಳಿಗೆ ಮುಖ ಕವರ್ ಮಾಡಬೇಕು ಹಾಕಿ ಅಂತ ಕೇಳಿದ್ದೆ ನಾನು ಹೇಳಿ ಅಂತಿದ್ದೆ. ಅಲ್ಲಿ ಅದಕ್ಕೆ ಹಾಕ್ಕೊಟ್ರು ಕೋಳಿ. ಇದ್ದೇನು ಜಾಗ ಫಿಲ ಚಿಕ್ಕಡಿ ಆಡ್ತಾ ಇದ್ದೀನಿ. ಎಲ್ಲಿ ಹೋಗ್ಬೇಕು ತುಂಬ ಬ್ಲೂ ಬ್ಲಾಕು ಇಲ್ಲೇ ಗೇಟೆಡ್ ಅಂತ ಹೇಳಿದೆ. ಅಲ್ಲೂ ಅಲ್ಲಿ ಬರ್ತಿರುತ್ತೆ ಗೊತ್ತು ಈ ರೋಡಲ್ಲಿ, ಅದಕ್ಕೆ ಕಟ್ಕೊಡೋದಾಯಿತು. ಇಲ್ಲಿ ಈ ರೇಂಜಲ್ಲಿ ಟ್ರಾಫಿಕ್ ಇರ್ತದೆ ಓಕೆನಾ. ಮೊಬೈಲೇ ಬಿಡಿಸ್ತಾ ಇಲ್ಲ ಗಡವ ಇದು. ಅಲ್ಲಿ ರೋಡ್ ಮೇಲೆ ಫುಟ್ಪಾತ್ವರೆಗೆ ಬೈಕಲ್ಲಿ ಹೋಗಿರ್ತದೆ. ಬಹುಶಃ ಇವರ ಕಟ್ಟೆ ಪಂಚಾಯತಿ ಮಾಡಿ ಕಾಸು ಕೊಟ್ಟಿರ್ಬೇಕು. ಮುಂದೆ ಟೈಡಲ್ ಒಂದು ಅಂತ ಫುಟ್ಪಾತ್ ಇಲ್ಲಿವರೆಗೂ ಬಂದಿರ್ತಾರೆ. ಆಟೋ ಅಂತಿದೆಯಲ್ಲ ಇಲ್ಲಿವರೆಗೂ ಬಂದಿರ್ತಾರೆ. ಇವಾಗ ಸಿಗ್ನಲ್ ಬಿಟ್ಟಿದೆ, ಅದಕ್ಕೆ ವೆಹಿಕಲ್ ಇಲ್ಲ ಅಷ್ಟೇ, ಇಲ್ಲಿವರೆಗೂ ಬರ್ತಾರೆ ವೆಹಿಕಲ್ಗಳು. ಸೊ ಇಲ್ಲಿ ಫುಟ್ಪಾತ್ ಇಲ್ಲಿ ಜಾಗ, ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ, ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ, ಓಡಾಡೋದಿದೆ. ಅದಕ್ಕೆ ಈ ರೋಡಲ್ಲಿ ನಾನು ಓಡಾಡೋದೇ ಇಲ್ಲ. ಬಹುಶಃ ನೀವು ನೋಡಿ ರೆಡ್ ಲೈಟ್ ಇದೆ, ಅಲ್ಲಿ ಫ್ರೀ ಲೆಫ್ಟ್ ಇಲ್ಲ, ಇಲ್ಲಿ ಫ್ರೀ ಲೆಫ್ಟ್ ಇಲ್ಲ, ಹೋಗ್ತಿರೋರಿಗೆಲ್ಲ ನೋಡಿ ಫ್ರೀ ಲೆಫ್ಟ್ ಇಲ್ಲ. ಇದರಲ್ಲಿ ಸಿಗ್ನಲ್ ಇದ್ದಿದ್ದೆಲ್ಲ ಎಲ್ಲ ಬೋರ್ಡ್ ಪಾಪ್ಕಾರ್ನ್ ಫ್ರೀ ಲೆಫ್ಟ್ ಹಾಕಿಲ್ಲ ಇಲ್ಲಿ ಅಂದರೆ ಸಿಗ್ನಲ್ ಇದ್ದಿದೆಯಲ್ಲ, ಜನಗಳು ಪಾಸ್ ಆಗಬೇಕಲ್ಲ, ಜೀಬ್ರಾ ಕ್ರಾಸ್ ಇದೆಯಲ್ಲ. ಸೊ ಹೀಗಾಗಿ ಇದಿರಲ್ಲ ಸಿಗ್ನಲ್, ಫ್ರೀ ಲೆಫ್ಟ್ ಇಡಲ್ಲ ಇಲ್ಲಿ. ಸೊ ಅಂದರೂ ಎಲ್ಲ ಫ್ರೀ ಲೆಫ್ಟ್ ತಗೊಂಡು ಹೋಗ್ತಾ ಇರ್ತಾರೆ ಸುಮ್ಮನೆ ರಾಕಿ. ಹೇಳೋಕ್ಕಂದ್ರೆ ಬಾಲಂಗೋಚಿಗಳು ಇವತ್ತು ಶನಿವಾರ ಬೇರೆ, ಹುಡುಗರು ಸ್ಕೂಲ್ ಬೂಸ್ಕೊಂಡು ಬಂದ್ಬಿಟ್ಟು ಇಲ್ಲೇ ಬಿದ್ದಿರ್ತಾರೆ. ಸೊ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಅದನ್ನು. ಬೇರೆ ಎಲ್ಲೂ ಜಾಗ ಸಿಕ್ಕಲ್ಲ ಅದು ಯಾರು ಗೊತ್ತಾ, ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪಂಚ ಸಾಯಂಕಾಲ ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡ್ತಾರಲ್ಲ, ಎಣ್ಣೆ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ನನಗೆ. ಆಶೀರ್ವಾದ ಬಾಲಗೋಚಿ GSE 2389 ಗಾಡಿ ಅದು. ಇಲ್ಲೇನಾಗಿರುತ್ತೆ ಗೊತ್ತಾ, ಇಲ್ಲಿ ಫುಲ್ ಬಿಸಿ ಇರ್ತದೆ. Y5416 ಗಾಡಿ ಅದು. ಏನಾಗುತ್ತೆ ಅಂದರೆ ಇಲ್ಲಿ ಒಳಗಡೆ ಫುಲ್ ಫಿಲಪ್ ಇರ್ತದೆ ಜಾಗ. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಲಾಟ್ ಇರೋದಿಲ್ಲ. ಒಂದು ಪವರ್ ಕಟ್ ಮಾಡಿರ್ತಾರೆ, ಅಥವಾ ಇನ್ನೊಂದು ಏನು ಹೇಳೋದು ಫಿಲ್ಲಪ್ ಆಗಿರ್ತಾರೆ. ಅಂದರೆ ಚಾರ್ಜ್ ಮಾಡ್ಕೊಳ್ತಿರ್ತಾರೆ, ಅಥವಾ ಚಾರ್ಜ್ ಮಾಡ್ಕೊಳ್ಳೋ ಜಾಗದಲ್ಲಿ ಪವರ್ ಕಟ್ ಮಾಡಿರ್ತಾರೆ. ಎರಡಲ್ಲೊಂದು ಆಗಿರ್ತದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಪ್ಪ ಫುಲ್ ಖಾಲಿ ಐತೆ ನೋಡೋಣ. ಪಲ್ಸರ್ ತೊಗೊಳ್ತೀನಿ ಅಂದಲ್ಲ, ಅದಕ್ಕೆ ಪುಟ್ಸ್ವಾಮಿ ಅವರು ಎಂಗೇಜ್ಮೆಂಟ್ ಅಂದರೆ ಪುಟ್ಸ್ವಾಮಿ ಅವರು ಚಕ್ ಅಂತ ಕೊಡ್ಸ್ಬಿಡ್ತಾರಂತೆ. ಆ್ಯಕ್ಚುಲಿ ಸೆಟ್ ಮಾಡ್ತಿರೋದು, ಅದಕ್ಕೆ ಊಟ ಸ್ಪರ್ಧೆ ಸಿಕ್ಕಿರೋದು. ಇಲ್ಲಾಂದ್ರೆ ಪವರ್ ಇದ್ದರೆ ಚಾರ್ಜಿಗೆ ಕನೆಕ್ಟ್ ಮಾಡ್ತೀನಿ. ಚಾರ್ಜರ್ ಏನಾದ್ರು ಕರೆಕ್ಟಾಗಿ ಪಾಸ್ ಆಗೋದ್ರೆ, ಎಲೆಕ್ಟ್ರಿಸಿಟಿ ಬಂದುಬಿಟ್ರೆ ಇದ್ದರೆ ಇದೆ ಅದೇ ಅರ್ಥ. ಅಂದರೆ ಪುಟ್ಸ್ವಾಮಿಯವರು ಚಕ್ ಅಂತ ಬೈಕ್ ಕೊಡಿಸ್ತಾರೆ ಅಂತ ಅರ್ಥ. ಎಸ್ ಖಂಡಿತ ಪುಟ್ಸ್ವಾಮಿಯವರು ಬೈಕ್ ಕೊಡಿಸ್ತಾರೆ ಬಂದಿರುವಂಥ ಅಷ್ಟೇ. ಅದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದಕ್ಕೋಸ್ಕರ ಊಟಕ್ಕೆ ಹೋದ ಕೂಡಲೇ ಊಟ ಕೊಡಿಸ್ಬಿಟ್ಟಿದ್ದು. ಇಲ್ಲೊಂದು ಅದ್ಭುತ ಪ್ರತಿಭೆ ರೆಕಾರ್ಡ್ ಮಾಡ್ತಾಯಿದ್ವಿ. KA 37 EK774 KA 37 ಸರಿಯಾಗಿ ಹಾಕಿಲ್ಲ. ಒಟ್ಟಲ್ಲಿ ಅಧಿಕಾರಿ ಮಯ ಸಿಟಿ ಬಸ್ 37 ಅಂತ ಅಧಿಕಾರಿ. ಇವಾಗ ಇದು ವಿಶೇಷತೆ ಏನಂದರೆ ಚರ್ಕ ಅಂತ ಕಾಲು ಹಿಡ್ಕೊಂಡಿರ್ತಾನೆ. ಒಂದು ಇಲ್ಲೋದಿರೋದ್ರೆ ಯಾವ ರೇಂಜಲ್ಲಿ ಒಂದು ಗಾಡಿ ಎಳೆದಾಡ್ತಾನೆ ಅಂದರೆ ಚರ್ಕ ಗಾಡಿ ನಿಲ್ಲಿಸೋಗುತ್ತೆ. ಊರವ್ರಿಗೆಲ್ಲ ಒಂದು ದಾರಿ ಇದ್ದರೆ ತಗ್ಗೂರು ಇರ್ಬೇಕು, ಒಂದು ದಾರಿ ಅಂತಾರಲ್ಲ, ಅದಕ್ಕೆ ಕರೆಕ್ಟಾಗಿ ಅದೇ ಪಾಯಿಂಟ್ ನಿಲ್ಲಿಸ್ತಾನೆ.
ಅದೇ ಗಾಡಿ ತೆಗಿಯೋದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ಮತ್ತು ಪಾರ್ಕಿಂಗಿಂದ ಈಚೆಗೆ ತೆಗಿಯೋದಕ್ಕೆ ಕಷ್ಟ ಆಗಬೇಕು. ಅಂಥ ಜಾಗಗಳೆಲ್ಲ ಗಾಡಿ ನಿಲ್ಲಿಸೋದು. ಅವನೇ ಹಿಡ್ಕೊಂಡು ನಿಲ್ಲಿಸ್ತಾನೆ ಅಂಥ ಜಾಗಗಳಲ್ಲಿ. ಅದೆಲ್ಲ ತುಂಬ ಕಾಡ್ತಾವನೆ. ಆ್ಯಕ್ಚುಲಿ ಅದೆಲ್ಲ ಅವ್ನ ಗಾಡಿ ಇದು ಮುಂದೆ ಇರೋದು. ಅದೇ ಪಾರ್ಸೆಲ್ ಕವರೆಲ್ಲ ಸಿಗಾಕ್ಸಿದ್ಮೇಲೆ ಕವರ್ ಬದನೆ ಬಾಯಿಡು ಅದು ಆಡ್ತಾನೆ. ಬೇಕಂತ ಸೌಂಡ್ ಮಾಡ್ತಾನೆ ಅಷ್ಟಿಷ್ಟೆಲ್ಲ ಗುರು ಸೌಂಡ್ ಮಾಡೋದು. ಕಾಲು ಸೌಂಡ್ ಕೇಳಿಸ್ಕೊಳ್ಳಿ ಅವಶ್ಯಕತೆಲ್ಲ. ಹೇಗೆ ವಿಚಿತ್ರವಾಗಿ ಆಗ್ತಾರೆ. ಹಾಗೆ ನೋಡ್ತಾರೆ, ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಅವನೇ ಜಾಗ ಮಾಡ್ಕೊಂಡಿಲ್ಲ. ಕಾಲಿನ ಶಬ್ದ ಕೇಳಿಸ್ಕೊಳ್ಳಿ ಸಾಕು, ಅವ್ರು ಹೇಳ್ಬೇಕು ಏನಂತ ಗೊತ್ತಾಗುತ್ತಲ್ಲ. ಪರವಾಗಿಲ್ಲ, ಅದ್ರ ಗಾಡಿ ಮಾಡ್ಕೊಳ್ತೀನಿ ಇಲ್ಲ. ಅವ್ರ ಇಂಟೆನ್ಷನ್ ಏನಿರೋದು ಅವ್ರು ಸೌಂಡ್ ಮಾಡೋಕ್ಕೆ ಗೊತ್ತಾಗುತ್ತೆ. ಕಾಲು ಸೌಂಡ್ ಕೇಳಿಸ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಅವ್ರು ಇಡೀ ನಾಟಕ ಮಾಡ್ತಿರೋದೆಲ್ಲ ಕೇವಲ ಸೌಂಡ್ ಮಾಡೋದಕ್ಕಷ್ಟೇ. ಯಾವುದೇ ಇಲ್ಲ, ಅವ್ನು ಒಳ್ಳೆ ಥರ ಪ್ರದರ್ಶನ ಮಾಡ್ತಾಯಿಲ್ಲ. ಇಲ್ಲಿ ಸೌಂಡ್ ಮಾಡೋದಷ್ಟೇ ಒಂದು ಉದ್ದೇಶ. ಚರಕ್ ಪರ್ಕ್ ಅಂತ ಸೌಂಡ್ ಮಾಡೋದು. ATM ತೋರಿಸ್ತಾ ಇರೋದು 37 ಅದಕ್ಕೆ 37. ಇಂಥ ಜನಗಳು ಇರ್ತಾರೆ ಅನ್ನೋದಕ್ಕೆ ಒಬ್ಬ ಲೈವ್ ಎಕ್ಸಾಂಪಲ್ ಇದೆ. ಬರೀ ಸೌಂಡು ಚರ್ಕ್ ಅಂತ ಆಡ್ತಾನೆ ಸ್ಲಿಪ್ಪರ್ದ. ಅದೊಂದಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ತವೆ. ಇಂಥ ಸೀನ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರವೇ ಅವನು ಗಾಡಿನ ಅಂಥ ಜಾಗದಲ್ಲಿ ಪಾರ್ಕ್ ಮಾಡ್ತಾರೆ. ನಾಯಿಗೆ ಹೊಟ್ಟೆ ಆಗಿರುತ್ತೆ, ಮರಿ ಹಾಕಿರಂಗೈತೆ. ಈ ಜನಗಳಿಲ್ಲೇ ನಾಯಿ ಬಗ್ಗೆ ಪ್ರೊಟೆಸ್ಟ್ ಮಾಡಿರೋರು, ಓಡಾಡೋರು, ಹೋರಾಟ ಮಾಡೋರು, ಪ್ರಕೃತಿ ಉಳಿಸೋರು, ನಾಯಿಗಳನ್ನ ಉಳಿಸೋರೆಲ್ಲ ತುಂಬ ಜನ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಾರೆ. ಅವ್ರುಗಳ ಕಣ್ಣಿಗೆ ಬಿದ್ದೇ ಇಲ್ಲ ಅದು ಪಾಪ. ಪ್ರಕಾಶ್ ಬಾಲಂಗೇಶ್ವರ್ ಬರ್ತಾರೆ. ಆ ಬಟ್ಟೆಯಿಂದ ಏನೋ ಬೇರೆ ದೊಡ್ಡ ವ್ಯವಹಾರಗಳಿರೋದಿದೆ, ವರ್ಕೌಟ್ ಮಾಡಬೇಕು. ಎಷ್ಟೋ ಜನ ಸಿಗ್ತಾರೆ ಸಿಟೀಲಿ ಅದೇ ಥೀಮಲ್ಲಿರೋರು. ಅಂದರೆ ದೊಡ್ಡ ಮಟ್ಟದಲ್ಲಿ ಏನೋ ವ್ಯವಹಾರ ನಡೆಯುತ್ತದೆ. ಅದೇನೋ ಬೇಕೋ ದುಡ್ಡು ಬೇಕು ಅಂತ ಕೇಳ್ತಾವನು. ಆ್ಯಕ್ಚುಲಿ ಕಿವಿಗೆ ನಾನು ಇಂಡಸ್ಟ್ರಿ ಏರ್ಬಡ್ಸ್ ಹಾಕೊಂಡಿದ್ದೀನಿ, ಇಲ್ಲ ಹೇಳಿಸ್ತಾರ ಸರಿಯಾಗಿ ಏನಿಲ್ಲ ಅಂತ. ಆದರೂ ಸ್ಟೋರಿ ಅದೇ ಏನೋ ಹಚ್ಕೋತಾ ಇರುತ್ತೆ. ಹಚ್ಚಾಗ್ತಾ ಎಲ್ಲೋ ಕಾಲಕ್ಕೆ ಚಾಗುಡಿ ಬಿಟ್ಟರೆ ಕಲ್ಪೂಜಾರಿಗಳು ಎಲ್ಲ ಕಲರ್ ಯೂಸ್ ಮಾಡ್ತಾರೆ. ಇದೇ ಒಣಕಲ ನಾಯಿ. ತಿನ್ನೋದಕ್ಕೆ ಹೊಡೆದಾಡ್ತಾಯಿರ್ತದೆ, ಹುಡುಕಾಡ್ತಾಯಿರ್ತದೆ. ತಿನ್ನೋದಕ್ಕೂ ಏನು ಇಟ್ಟಿಲ್ಲ ಅವರು. ದೇಶ ಇಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಡಕ್ಟ್ಸ್ ಮಾಡ್ತಾರೆ. ವಿಜಯೇಂದ್ರ ಕ್ಯಾಬಿನ. ಆ್ಯಕ್ಚುಲಿ ಈಗ ಪೊಲೀಸ್ ಅಧಿಕಾರಿಗಳು ಇಬ್ಬರು ಬಂದು ಮಾತಾಡಿಸ್ತಾರೆ. ಇಬ್ಬರು ಪರೀಕ್ಷಾ ಯಾವುದು ಬ್ಯಾಂಗ್ಳೂರಿಂದ ಫೋನ್ ಪರ್ಸನಲ್ ನಂಬರ್ ಫೋನ್ ಬಂದಿದೆ. ಡಿಕ್ಲೈನ್ ಕಾಲ್ ಅಂತ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಇದೇನು ಅಂತ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಈ ಥರ ಕಾಲ್ ನೋಡ್ತಾ ಇರೋದು. ನಂಬರ್ ತೋರಿಸ್ತಾ ಇಲ್ಲ, ಪ್ರೈವೇಟ್ ನಂಬರ್ ಇರಬೇಕು ಅಂದ್ಕೊಳ್ತೀರಿ. ಸ್ಟೋರಿ ಏನು ನಡೆದಿದ್ದು ಅಂದರೆ, ಇಲ್ಲಿ ಪೊಲೀಸ್ ಇಬ್ಬರು ಅಧಿಕಾರಿಗಳು ಇಲ್ಲೇ ಪರ್ಮನೆಂಟ್ ಚಾರ್ಜ್ ಮಾಡೋದ ಹಂಗೆ ಹಿಂಗೆ ತಿಳ್ಕೊರಿ ಮಾಡ್ತಾರೆ. ನಾನು ಹೋಮ್ಲೆಸ್ ಅಂತ ಹೇಳ್ತೀನಿ. ಅದಕ್ಕೆ ಅವರು ಅದೇನಪ್ಪ ಅಷ್ಟಿಷ್ಟೇ ನಾನು ಏನು ಕೆಲಸ ಮಾಡೋದು ಅಂತ ಕೇಳಿದೆ. ನನಗೆ ಬ್ರೌನ್ ಟಿವಿ ಚಾನಲ್ ಓಪನ್ ಮಾಡೋಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಯಾರು ನೋಡ್ತಾರೆ, ಅಪ್ಪ 1 ವರ್ಷದಿಂದ ನಿಮಗೆ ಮಾಡ್ತಿರೋದು. 1 ವರ್ಷದಿಂದಲ್ಲ 14 ವರ್ಷದಿಂದ ಮಾಡ್ತಾ ಇರೋದು. ಇಲ್ಲಿಗೆ ಬಂದು 3 ವರ್ಷ ಆಯಿತು ಚಾರ್ಜ್ ಮಾಡೋಕ್ಕೆ ಸಾಕು ಅಂತ ಹೇಳಿದೆ.
ಸೊ ಅವಾಗ ಅವನು ಹಂಗೆ ಹಿಂಗೆ ಹೇಳ್ಕೊಂಡು ಕತೆ ಹೋದ. ಸೊ ಅದು ಆ್ಯಕ್ಚುಲಿ ಅವ್ನು ಮೊಬೈಲ್ ಕೈಯಲ್ಲಿ ಇದ್ದಿದ್ದ. ನಾನು ಆ್ಯಕ್ಚುಲಿ ಅವ್ನಿಗೆ ಗೂಗಲ್ ಸರ್ಚ್ ಮಾಡಿ ಅವ್ನು ಹೇಳ್ದೆ ಅದು ಏನು ಮಾಡೇ ಇಲ್ಲ ಅಂತ ಹೇಳ್ದ. ಆದರೂ ಕೂಡ ನಾನು ಗೂಗಲ್ ಸರ್ಚ್ ಮಾಡಿ ಅಥವಾ ಫೇಸ್ಬುಕ್ ಹೋಗಿ ನೋಡಿ ಅಥವಾ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನನ್ನ ಬಗ್ಗೆ ಡೀಟೇಲ್ಸ್ ಅಂತ ನಾನು ಹೇಳಲೇ ಇಲ್ಲ. ಯಾಕಂದರೆ ಅವನು ರೆಡಿ ಇದ್ದ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು. ಸೊ ಅದಕ್ಕೋಸ್ಕರ ನಾನು ಅವ್ನಿಗೇನು ಹೇಳಿಲ್ಲ. ಸುಮ್ಮನೆ ಅವ್ನು ಕೇಳಿದ ಇನ್ಫಾರ್ಮೇಷನ್ಗೆ ಆದಷ್ಟು ಶಾರ್ಟಾಗಿ ಉತ್ತರ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡೆ. ಸೊ ಡಿಸ್ಕಷನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವರಿಬ್ಬರು ಹೊಟ್ಟೋದ್ರು. ಅವರಿಬ್ಬರು ಹೋದ್ಮೇಲೆ ಒಂದು ಕಾಲ್ ಬಂತು. ಆ್ಯಕ್ಚುಲಿ ಗೀತಾ ಅನ್ನೋ ಹೆಸರಲ್ಲಿ ಕಾಲ್ ಬಂದಿದ್ದು. ನನ್ನ ಮೊಬೈಲ್ ನಂಬರ್ ಸೇವ್ ಆಗಿಲ್ಲ. ಆ್ಯಕ್ಚುಲಿ ಯಾವುದೋ ಹೊಸ ಟೆಕ್ನಾಲಜಿ ಬಂದಿದ್ದೆಲ್ಲ ಗೌರ್ಮೆಂಟ್ದು. ಸೊ ಅದರಲ್ಲಿ ಕಾಲ್ ರೆಡಿ ಬಂದಿದ್ದು. ಮೊಬೈಲ್ ನಂಬರ್ ಯಾವುದು ಅಂತ ಚೆಕ್ ಮಾಡಿದೆ. ಮೊಬೈಲ್ ನಂಬರ್ ತೋರಿಸ್ತಿದ್ದ ಡಿಕ್ಲೈನ್ ಅಂತೇನೋ ತೋರಿಸ್ತಾ ಇದೆ. ಆ್ಯಕ್ಚುಲಿ ಡಿಕ್ಲೈನ್ಡ್ ಕಾಲ್ ಅಂತ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದೇನು ಅಂತ ನನಗೂ ಗೊತ್ತಿಲ್ಲ. ಈಗ ಸರ್ಚ್ ಮಾಡಿಬಿಟ್ಟು ವಿಷಯ ತಿಳ್ಕೊಬೇಕು ನನಗೂ ಇದ್ರ ಬಗ್ಗೆ. ಮೊಬೈಲ್ ಇಂಟರ್ನೆಟ್ ಇಲ್ಲ, ನೋಡಬೇಕಾದ್ರೆ ಏನಾಗುತ್ತೆ. ಸಿಗೋಗಲಿ ಅದನ್ನು ಎನ್ಕ್ವೈರಿ ಮಾಡಿದ್ದು ಅದೇ ಪೊಲೀಸ್. ಆ ಪೊಲೀಸ್ ಎನ್ಕ್ವೈರಿ ಮಾಡಿದ ಸ್ವಲ್ಪ ಹೊತ್ತಿಗೆ ಕಾಲ್ ಬರುತ್ತೆ. ಆ್ಯಕ್ಚುಲಿ ಅವ್ರ ಹತ್ರ ಹೇಳೋದಿಲ್ಲ. ಅಂದರೆ ಎಷ್ಟು ಚಿಕ್ಕದಾಗಬೇಕು ಅಷ್ಟು ಚಿಕ್ಕದಾಗಿ ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ನ ಕಟ್ ಮಾಡಿ ಸಣ್ಣದಾಗಿ ಉತ್ತರ ಹೇಳಿದೆ. ಚಾನಲ್ ಟಿ ಶರ್ಟ್ ಕಡೆ ಚಾನಲ್ ಅಂತ ಬರ್ತಾ ಇದೆ. CHANEL ಎಲ್ಲಾದರೆ ನಾಸಾ ಹಿಂದೆ ನಾಸಾ ಅಂತ ಬಂದಿದೆ. ಅಲ್ಲೊಬ್ಬ ಕುತ್ಕೊಂಡು ಬೊಗಳ್ತಾ ಇದ್ದಾರೆ. ಇಲ್ಲೇ ಸರ್ ಆಯ್ತಾರೆ. ಬಗ್ಗಿರುವಾಗ ಮಾತು ಕೇಳಿಸ್ಕೊಳಕ್ಕಾಗ್ತಿಲ್ಲ. ಅದು ಬೇಕಾಗುತ್ತೆ. ಇವಾಗ ಕಡ್ಕೊಳ್ಳೋ ರಮೇಶ್ ಬಾಲ ಬಚ್ಚಿ, ಕಡ್ಕೊಳ್ಳೋ ರಮೇಶ್ ಪುಟ್ಸಾಬಿ ಅವ್ರ ಬಾಲ ಬಚ್ಚಿ. ಓಕೆನಾ? ಇವಾಗ ಸುಮಾರು ಒಂದು ಅರ್ಧ ಗಂಟೆ ನನ್ನ ಮೊಬೈಲ್ 30% ಚಾರ್ಜ್ ಆಯಿತು. ಬಹುಶಃ ಅದು ಮೊಬೈಲು ಚಾರ್ಜಸ್ ಆಗೋದೇ ಸ್ಲೋ. ಮೋರ್ ದೆನ್ ಹಾಫ್ ಆನ್ ಅವರ್ ಹಿಂದೆ ಕುಯ್ದೋಲೆ ಅಷ್ಟಿಷ್ಟೆಲ್ಲ ಕುಯ್ದಿರೋದು. ಅಷ್ಟಿಷ್ಟಲ್ಲ ಅದು ಕುತ್ಕೊಳ್ಳೋಕ್ಕೂ ಬಿಡ್ತಿಲ್ಲ, ಚಾರ್ಜ್ ಮಾಡೋಕ್ಕೂ ಬಿಡ್ತಿಲ್ಲ. ಒಂದೇ ಸಲ ಸಾಯ್ತಾ ಇದೆ. ಬೀದಿ ದಾಯಿಸೋಕ್ಕೆ ಸಾಧ್ಯಲ್ಲ. ನಾಯಿಗಳು ದೇವಾಗಿವ ನೋಡ್ರು ಸಾಗೋದೇ ಕೂಕೊಂತವಲ್ಲ, ಕೂಟ ಒಂದೇ ಸಲ ಸಾಯ್ತಾವಲ್ಲ ಗೋಳಿ ಮಗ. ಅವರ ಗರ್ಭ ಏನೋ ರವಿ ಬಾಲಗತಿ. ಬಾಳೆಹಣ್ಣು ಸಿಪ್ಪೆ ಅಲ್ಲಿ ಅವರು ತಡಿಯಾಗಿ ಕೂತಿದ್ದಾರ. ಅದು ಚಿಂಗೇರಿ ಬಾಳೆ ಕೊಚ್ಚಿ ಅದು ಬಾಳೆಹಣ್ಣು ಸಿಪ್ಪೆ ಸುತ್ತಬಳ್ಳ ಆಗಿತ್ತು. ಮತ್ತು ಅದಕ್ಕೆ ಭೈರವ ಇನ್ನೂ ಏನೋ ವಿಷಯ ಹೇಳೋದ ಅಂದ್ಕೊಂಡೆ. ಕರೆಕ್ಟ್. ನಿನ್ನೆ ಮೊಬೈಲು ಸ್ಟೋರಿ ನಡೀತಲ್ಲ, ಅಂದರೆ ಮೊಬೈಲ್ ಯಾವನೊಬ್ಬ ಫೋನ್ ಮಾಡಿದ್ದ ನನಗೆ. ಸೊ ಅಂದರೆ ಮಾತ್ರ ಕಕ್ಕಸ್ಕೋಗಿರೋದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡೋಕ್ಕಿದ್ದಿಲ್ಲ ಅಂತ ಪ್ರಶ್ನೆ ಮಾಡೋಕ್ಕೊಬ್ಬ ಫೋನ್ ಮಾಡಿದ್ದೆ ನೆನ್ನೆ. ಸೊ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಬಂದಾಗ ಇಲ್ಲಿ ಪವರ್ ಕಟ್ ಮಾಡಿದರು, ಅದನ್ನು ರೆಕಾರ್ಡ್ ಮಾಡಿದ್ದೆ. ಸೊ ಅದೆಲ್ಲ ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಆ್ಯಕ್ಚುಲಿ ಬರೀ ಕೇವಲ ಊಟದ ಕತೆ ಅಷ್ಟೇ ಅಲ್ಲ. ಅಂದರೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಲ್ಲಿ ಇಲ್ಲಿ ಊಟ ಮಲಬಾರಲ್ಲಿ ಊಟ ಇಸ್ಕೊಂಡು ಅಷ್ಟೇ ಪ್ರಶ್ನೆ ಇಲ್ಲ. ಬೇರೆ ಅದ್ರ ಜೊತೆ ಇನ್ನೂ ಒಂದು ಆ್ಯಡ್ ಆನ್ ಏನಂದರೆ ರಾಜಶೇಖರ ನಮ್ಮ ಕಜಿನ್ ಬ್ರದರ್ ಇದ್ದಾರಲ್ಲ, ಶ್ರೀರಾಮ ಎಂಟರ್ಪ್ರೈಸಸ್ಸು ಮೆಡಿಕಲ್ ಸ್ಟೋರು. ಸೊ ಹೋಲ್ಸೇಲ್ ಡೀಲರ್ ಇದ್ದಾರಲ್ಲ ಕುದುಲೆಕಂತೆಲ್ಲ ಬಾಲಂಗೊಚ್ಚಿ. ಸೊ ಅವ್ರ ಸ್ಟೋರಿ ಏನಪ್ಪ ಅಂದರೆ ಅವ್ನ ಅಂಗಡೀಲಿ ಮೊಬೈಲ್ ಚಾರ್ಜ್ ಮಾಡಬೇಕು ಅಂತ ಹೌದಾ. ಅವ್ನ ಅಂಗಡೀಲಿ ಮೊಬೈಲ್ ಚಾರ್ಜ್ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಥ್ರೆಟನಿಂಗ್ ಮಾಡೋದು, ಹೆದರಿಸೋದು. ಅವ್ರು ಫೋನ್ ಮಾಡಿ ನಾನು ಅವ್ನ ಅಂಗಡಿಗೆ ಹೋಗಿಲ್ಲ ಅಂದರೆ ಫೋನ್ ಮಾಡಿ ಹೆದರಿಸ್ತಾರೆ. ಇನ್ನೊಂದು ಇಲ್ಲಿ ಪವರ್ ಕಟ್ ಮಾಡೋದು, ಮತ್ತು ಇಲ್ಲಿ ಚಾರ್ಜ್ ಕೊಟ್ಟಾಗ ಗಲಾಟೆ ಮಾಡೋದು, ಇದೆಲ್ಲ ಮಾಡ್ತಾರೆ ಸಿಕ್ಕಾಬಿಟ್ಟೆ.
ಆ್ಯಕ್ಚುಲಿ ನಿನ್ನೆ ಇದು ಒಂದು ಸೈಡಲ್ಲಿ ನಡೀತಾ ಇದ್ರೆ ಸ್ಟೋರಿ, ಇನ್ನೊಂದು ಸೈಡಲ್ಲಿ ಅದು ಕೂಡ ಇತ್ತು. ಇನ್ನೊಂದು ಮಲ್ಬಾರಲ್ಲಿ ಊಟ ಎಸ್ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಊಟ ಇಲ್ಲಿ ಕೂದಲ ಕನ್ನಡ ಬಲಂಗುಚ್ಚಿ ಹೋಯ್ತು. ಅವ್ರ ಮಕ್ಕ ಇಲ್ಲಿಗೆ ಬಂದರೆ ಮಕ್ಕ ಕಾಣ್ಬೋದು. ಇದು ಬರೀ ಸಿಟಿ ಬಸ್ಗಳು ಹೋಗೋ ಜಾಗ ಇದು, ಯಾರೂ ಹೋಗೋ ಆಗಿಲ್ಲ. ಹೆಡ್ಲೈಟ್ ಬಿಡೋಕ್ಕೋಸ್ಕರ ಬರ್ತಾ ಇರೋದು, ಗಾಡಿ ನಂಬರ್ ಓದ್ಬಿಡೋಣ. 53 JD 9384 ಗಾಡಿ ಅದು. ಬೇಕಂತ ಬರ್ತಾ ಇರೋದು ಆ್ಯಕ್ಚುಲಿ, ಇಂಟೆನ್ಷನಲ್ಲಿ ಬರ್ತಾ ಇರೋದು. ಅದು ಯಾವುದೋ ಔಟ್ಸೈಡರ್ಸ್ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಏನು ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಅಲ್ಲಿ ಎರಡು ಬೋರ್ಡ್ ಹಾಕಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡು, ರೈಟ್ ಹ್ಯಾಂಡ್ ಸೈಡು ಎರಡು ಕಡೆ ಇಷ್ಟಿಷ್ಟು ದಪ್ಪ ಬೋರ್ಡ್ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಯಾವುದು ವೆಹಿಕಲ್ ಓಡಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ವೆಹಿಕಲ್ ಓಡಾಡದೇ ಇರೋ ಜಾಗದಲ್ಲಿ ಯಾಕೆ ಹೋಗಬೇಕು? ಆ ಹುಡುಗರು ಅವ್ರಿಗೆ ಮಾತಾಡೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡಿಕೊಡ್ಬೇಕಲ್ಲ ಇನ್ ಕೇಸ್ ಎನ್ಕ್ವೈರಿ ನಡೆದಾಗ. ಸೊ ಅದಕ್ಕೋಸ್ಕರ ಆ ಹುಡುಗರು ಬರ್ತಾ ಇರೋದು ಇನ್ನೊಂದು ಸೈಕಲಲ್ಲಿ. ಜೊತೆಗೆ ಸೈಕಲ್ ಕುಬುದನ ಬಾಲಗೋಚಾಗಿರೋದ್ರಿಂದ ಅವನು ರಾಂಗ್ ವೇನಲ್ಲಿ ಜನನ ಕರ್ಕೊಬರ್ತಾನೆ ಅನ್ನೋದರ ಆ್ಯಟಿಟ್ಯೂಡ್ ಕೂಡ ಆಗಿರುತ್ತೆ. ಅದೇ ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಅಂದರೆ ಕುಬುದಳ ನಮ್ಮ ಕಂದ ಇದನ್ನೆಲ್ಲ ವಿಶ್ವ ಅವ್ನು ಹೆಂಗೆ ರಾಂಗ್ ವೇನಲ್ಲಿ ಬೇರೆ ಜನನ ಕರ್ಕೊಬಂದು ನನ್ನ ವಿರುದ್ಧ ಎತ್ಕರ್ತಾನೆ ಅನ್ನೋದರ ಆ್ಯಟಿಟ್ಯೂಡ್ ಆಗಿರುತ್ತೆ ಆ ಕೈ. ಸೈಕಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹುಡುಗರಿಂದ ಸರ್ಕಲ್ ಗಂಟೆ ಹೋಗೈತೆ. ಆಯಿತಾ, ಎಲ್ಲಿದ್ದೀನಿ ಅಂತ ನಾನು ಈಗ ಬ್ಯಾರಿಕೇಡ್ ಹತ್ರ ಇದ್ದೀನಿ. ಓಕೆನಾ, ಅವ್ರ ಗಾಡಿ ಎಲ್ಲಿ ನಿಂತೋಯ್ತು, ಗಾಡಿ ನಂಬರ್ ಇಲ್ಲ, ಹೊಸದು ಹ್ಯಾಕರ್ ಗಾಡಿ. ಮುಖ ಕವರ್ ಮಾಡಬೇಕಾಗಿತ್ತು. ಆರ್ಗನೈಸ್ ಜಿಮಾ KL 5774 JR 3781 ಗಾಡಿ, EG 5911. ಅವ್ರು ಹೆಡ್ಲೈಟ್ ಬಿಟ್ಕೊಂಡು ನಿಂತಿರೋದನ್ನ ಕವರ್ ಮಾಡಬೇಕಿತ್ತು ಆ್ಯಕ್ಚುಲಿ. ಎಲ್ಲಿ ನಿಂತವ್ರು ಅವರು ರೋಡ್ ಬಚ್ಚಿಕೊಟ್ಟೋಗಾರ. ಅಲ್ಲಿ ವೈಟ್ ಲೈನ್ ನೋಡಿ, ಆರ್ಗನೈಸ್ಡ್ ಇದೆ. ಕಿವಿ ಹತ್ರ ಮಾತಾಡೋದು, ಏನೋ ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕು, ಏನೋ ಹೇಳಿಕೆ ನೀಡಬೇಕು. ಅವನು ಯಾರ್ದೋ ಪರವಾಗಿ ಹೇಳಿಕೆ ನೀಡಬೇಕು. ಆ್ಯಕ್ಚುಲಿ ಯಾರ ಪರವಾಗಿ ಹೇಳಿಕೆ ನೀಡ್ತಿದ್ದೆ ಅಂತ ಗೊತ್ತಿಲ್ಲ. ಬಿಕಾಸ್ ನಾನು ಕ್ಯಾಮ್ರಾ ಮಾತ್ರ ಫೇಕ್ ಸಿಗುತ್ತೆ. ಫ್ರೆಂಡ್ ರಣಧೀರ ಒಬ್ಬ ವೈದ್ಯರೇ ಹೋಗ್ತಾರೆ. ಬಹುಶಃ ಇಲ್ಲಿ ಸತ್ಯಾನಂದ ಡಾಕ್ಟರ್ ಅವ್ರು ಜ್ಞಾಪಿಸ್ತಾ ಅದು ಸಪೋರ್ಟ್ ಆಗುತ್ತೆ. ಏನು ಗೊತ್ತಾ ಸ್ಟೋರಿ, ಬೆಳಿಗ್ಗೆ ವೀಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ಟ್ 1 ಅಪ್ಡೇಟ್ ಮಾಡಿಬಿಟ್ಟು ಗೊತ್ತಿದ್ದು. ಸೊ ಏನು ಕಥೆ ಇದು ಅಂದರೆ, ಬೆಳಿಗ್ಗೆ ಗಿರಿಜಮ್ಮ ಗಾಡಿ ನೋಡಿದೆ. ನಮ್ಮ ಸತ್ಯಾಂಕಲ್ ಓಡಿಸ್ತಾ ಇತ್ತು ಗಾಡಿ ಇದು ಅಂತ. ಸೊ ಸತ್ಯಾಂಕಲ್ ಇವಾಗ ಗೊತ್ತಿಲ್ಲ, ಸತ್ತೋಗಿದ್ದಾರೆ. ಸೊ ಅದು ಆ್ಯಕ್ಚುಲಿ ಏನು ಕತೆ ಕ್ರಿಯೇಟ್ ಮಾಡ್ತಾ ಇರೋದು, ಏನು ಸ್ಟೇಟ್ಮೆಂಟ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ, ಸತ್ಯಾನಂದ ಸತ್ತೋಗಿದ್ದಾರಲ್ವ, ಸತ್ಯಾನಂದ ನನಗೆ ಸಿಗೋದಿಲ್ಲ ಅಂತ ಅರ್ಥ. ಅಂದರೆ ಬಂದೂರಿಗೆ ಹೋಗ್ತೀನಲ್ವ, ಈಗ ಬಂದೂರಿಗೆ ಹೋದಾಗ ನನಗೆ ಒಂದಷ್ಟು ಸತ್ಯಾಂಶ ಗೊತ್ತಾಗುತ್ತೆ. ಸೊ ಆ ಸತ್ಯಾಂಶ ನನಗೆ ಖುಷಿ ತಂದುಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ಸ್ವಾಮಿ ಅವರು ನನ್ನ ತಂದೆ. ಸೊ ಅವ್ರು ಹೇಳ್ಕೊಂಡಿರೋದೇನು, ನಾನು ಹೋಮ್ಲೆಸ್ ಆಗೋಗಿದ್ದೀನಿ, ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ರೆ ನಾನು ಹೋಮ್ಲೆಸ್ ಆಗೋಗಿದ್ದೀನಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡ್ರು. ಓಕೆನಾ, ಹಾಗೆ ಅಷ್ಟಿಷ್ಟು ಅದೇ ಟೆಂಪೋಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸುಮಾರು ನನ್ನ ಮನೆ 2 ವರ್ಷ ಏನು ಮೋರ್ ದೆನ್ 2 ಇಯರ್ಸ್ ಆಯಿತು. ಅವ್ರು ಅದೇ ಕೆಲಸ. ನಾನು ಸೆಪ್ಟೆಂಬರ್ 2022 ಮನೆ ಬಿಟ್ಟು ಬಂದೆಲ್ಲ. ಅದಾದಮೇಲೆ ಆಲ್ಮೋಸ್ಟ್ 2024 ಬಿಗಿನಿಂಗಲ್ಲೇ ಅವರು ಈ ಥರ ಮನೆ ಬಿಟ್ಟು ಹೋಮ್ಲೆಸ್ ಆಗಿದ್ದೀನಿ ಅಂತ ಕತೆ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದ ಇವಾಗಿಂದಂತೂ ಅದೇ ಸ್ಟ್ರಾಟಜಿ ಮೇಂಟೈನ್ ಮಾಡ್ತಿದ್ದಾರೆ. ಜೊತೆಗೆ ಯಾವ ಸರಿ ಜಗಳ ಕೂಡ ಮಾಡಿಬಿಟ್ಟೆ. ಇನ್ನೊಂದು ಸರಿ ಹೋಮ್ಲೆಸ್ಸು ಹಂಗೆ ಹಿಂಗೆ ತಿನ್ನಕ್ಕಂದೆ ಇಲ್ಲ ಅಂತ ಕತೆ ಹೊಡಿಕೊಳ್ಳೋದು. ಹಂಗೆ ತಿಂಗಳು ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ಯಾರು ದುಡ್ಡು ಕೊಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಜೋರಾಗೆಲ್ಲ ಬೈಸ್ಬೋದೆ. ಸೊ ಅವಾಗಿಂದ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ಫೋನ್ ಕೂಡ ರಿಸೀವ್ ಮಾಡೋದಿಲ್ಲ. ಬ್ಲಾಕ್ ಮಾಡಿದಾರೋ ಅಥವಾ ಮೊಬೈಲ್ ಸ್ವಿಚ್ ಆಫ್ ಇದೆಯೋ ಏನಾಗುತ್ತಿಲ್ಲ ಅಂತೀರ. ಸೊ ನನ್ನ ಪ್ರಕಾರ ಏನಂದರೆ, ನಮ್ಮ ತಂದೆ ನಮ್ಮ ಮಮ್ಮಿ ಅವರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಅವರು ಇದ್ದಾರೆ ಅಂದರೆ ಎಲ್ಲರೂ ಒಟ್ಟಿಗೆ ಉಂಡ್ಕೊಂಡು ತಿಳ್ಕೊಂಡು ಚೆನ್ನಾಗಿದ್ದಾರೆ. ಸುಮ್ಮನೆ ನನ್ನ ಮುಂದೆ ಮಾತ್ರ ನಾಟಕ ಹೊಡಿತಿದ್ದಾರೆ ಅಂತ ಅರ್ಥ. ಓಕೆನಾ, ಅದು ಪಾಸಿಬಿಲಿಟೀಸ್ ಇರುತ್ತೆ. ಬಜಾಜ್ B15 ಒಂದು ಪಾಸಿಬಿಲಿಟಿ. ಇನ್ನೊಂದೇನಪ್ಪ ಅಂದರೆ, ನಾನು ಅಂದ್ಕೊಂಡಿದ್ದಕ್ಕಿಂತಲೂ ದರಿದ್ರ ಕಂಡೀಷನ್ಸ್ ಅವ್ರಿಗೆ ಇರ್ಬೋದು. ಅಂದರೆ ನಮ್ಮ ಡ್ಯಾಡಿನೇ ಅವರೇ ಹೇಳ್ಕೊಂಡಿರೋ ಪ್ರಕಾರ ನಾನು ಸ್ನಾನ ಮಾಡೇ ಎಷ್ಟೋ ತಿಂಗಳಾಯಿತು ಅಂತ ಹೇಳಿದ್ರು.
ಯಾಕೆ ಸ್ನಾನ ಮಾಡಿಲ್ಲ ಅಂತ ಕೇಳೋದಕ್ಕೆ ಎಲ್ಲಪ್ಪ ಸ್ನಾನ ಮಾಡಿಯಾ ಅಂದರು. ಮನೆ ಇಲ್ವಲ್ಲ ಅಂದರು. ಮನೆ ಇಲ್ಲದೆ ಸ್ನಾನ ಮಾಡೋಕ್ಕೇನು, ಬಂದಿರೋ ಹೊಳೆ ಐತೆ, ಚಿಕ್ಕ ಕಾವಲಿ ಐತೆ, ದೊಡ್ಡ ಕಾವಲಿ ಐತೆ, ಬಂದಿರಲ್ಲಿ ನೀರು ಕಡಿಮೆನ, ಕೆರೆ ಐತೆ, ಮಾಕ್ನಳ್ಳಿ ಕೆರೆ ಐತೆ, ಬಂದು ಸುತ್ತಮುತ್ತ ವಾಟರ್ ಸೋರ್ಸ್ ಐತೆ, ಎಲ್ಲ ಸ್ನಾನ ಮಾಡ್ಬೋದಲ್ವ ಅಂದರೆ ಕೊಚ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿದ್ರು. ಅಂದರೆ ಸ್ನಾನ ಮಾಡಿದೆ ಜೀವನ ಮಾಡ್ತಾಯಿದ್ದೀನಿ ಅಂತ ಅವ್ರು ಅವತ್ತೇ ಹೇಳಿದ್ರು. ಸೊ ಅವರೇ ಹೇಳ್ಕೊಂಡಿರೋ ಹಂಗೆ ಸ್ನಾನನೇ ಮಾಡಿದೆ ಕೊಳಗೆ ಬಟ್ಟೆ ಹಾಕ್ಕೊಂಡು ಮಾಮೂಲಿ ಇಲ್ಲಿ ನಾನು ರೋಡಲ್ಲೆಲ್ಲ ಬೈಕೊಂಡು ಆಡ್ತಿರ್ತಿರಲಿಲ್ಲ ಜನಗಳಿಗೆ, ಆ ಥರ ಅವರೇನಾದ್ರೂ ತೀರಾ ಅಧೋಗತಿ ತಲುಪಿರೋ ಸಾಧ್ಯತೆ ಇರ್ತದೆ. ಅಧೋಗತಿ ಅಂದರೆ ಕೊಳಗೆ ಬಟ್ಟೆ ಹಾಕ್ಕೊಂಡು ಪಂಚೆ ಹೊತ್ಕೊಂಡು ಅದಕ್ಕೆ ಬರೋಕ್ಕೆ ಹತ್ತು ಬಟ್ಟೆ ಹಾಕ್ಕೊಂಡು ರೋಡಲ್ಲಿ ನಿಂತ್ಕೊಂಡಿರೋ ಸಾಧ್ಯತೆ ಇರ್ತದೆ. ನನಗೇನೋ ಅದು ನಂಬೋಕ್ಕೆ ಅಸಾಧ್ಯ. ಅಂದರೆ ಅದು ಖಂಡಿತ ಆ ಥರ ಅವರಿರೋ ಕ್ಯಾಂಡಿಡೇಟ್ ಅಲ್ಲ. ಯಾಕಂದರೆ ಊರು ತುಂಬ ಜನಗಳು ಗೊತ್ತಿರೋರು ಇರ್ತಾರೆ. ಸೊ ಒಬ್ಬರಲ್ಲ ಒಬ್ಬರು ಹೆಲ್ಪ್ ಮಾಡ್ತಾರೆ. ಅದು ಎರಡು ಪಾಸಿಬಿಲಿಟೀಸ್ ಇದೆ ನನ್ನ ತಂದೆದು. ಸೊ ಈ ಥರದ್ದು ಎಷ್ಟೊಂದು ವಿಷಯಗಳಿದೆ. ಜೊತೆಗೆ ಶಾಂಭವಿ ಗೌಡ ಅಂತ ಎಕ್ಸಾಂಪಲ್ ತೊಗೊಳ್ಳಿ. ಶಾಂಭವಿ ಗೌಡ ಹೋದ ತಕ್ಷಣವೇ ಅವ್ರು ನನ್ನ ವಿರುದ್ಧ ಕೆಲಸ ಮಾಡೋ ಸಾಧ್ಯತೆ ಇರುತ್ತೆ. ಬಂದಿರೋಲ್ಲ ಹೆದರಿಸಿ ಓಡಿಸೋಕ್ಕೆ ಹಿಂದಕ್ಕೆ ಬೇರೆ ಯಾವುದೇ ದಾರಿ ಉಳಿದಿಲ್ಲ. ಈಗ ಒಂದು ದಾರಿ ಇತ್ತು, ಮನೆ ಖಾಲಿ ಮಾಡಿಸ್ಬಿಟ್ಟು ಲೀಗಲಿ ಓಡಿಸಿದ್ರು. ಇನ್ನೊಂದು ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ಹಲ್ಲೆ ಮಾಡಿ ಓಡಿಸಿದ್ರು. ಎರಡೇದು ಓಕೆನಾ, ಇಲ್ಲೀಗಲಿ ಓಡಿಸಿದ್ರು. ಸೊ ಈಗ ಲೀಗಲಿನೂ ಆಯಿತು, ಇಲ್ಲೀಗಲಿನೂ ಆಯಿತು. ಸೊ ಈಗ ಇನ್ಯಾವುದೂ ಇಲ್ಲ. ಈಗ ಹೊಸದಾದರೂ ಹುಡುಕ್ಬೇಕಲ್ಲ. ಸೊ ಅದಕ್ಕೋಸ್ಕರ ಡೋಂಟ್ ಕಿಕ್ ಬ್ಯಾಕ್. ಅಲ್ಲಿಗೆ ಹೋಗಬೇಡ ಬಂದೂರಿಗೆ ಅಂತ. ಆ್ಯಕ್ಚುಲಿ ಬಂದೂರಿಗೆ ಹೋಗಬೇಡ ಅಂತ, ಅಥವಾ ಬಂದೂರಿಗೆ ಹೋದರೆ ಮೈಸೂರಿಗೆ ಬರಬೇಡ ಅಂತ. ಸೊ ಅದು ಆ ಕಡೆ ಇರಲಿ. ಏನು ಹೇಳ್ತಿರೋದು, ಸ್ಟಾರ್ ಆ ಥರ. ಅಥವಾ ಬೇರೆ ಪಾಸಿಬಿಲಿಟೀಸ್ ಇರುತ್ತೆ. ಅಂದರೆ ಫ್ಯಾಕ್ಟ್ ಏನಾದರೂ ರಿಯಾಲಿಟಿ ಏನಿರುತ್ತೆ, ಫ್ಯಾಕ್ಟ್ ಏನಿರುತ್ತೆ ಅದರಿಂದ ನನಗೆ ಖುಷಿ ಸಿಗೋದಿಲ್ಲ, ಅದರಿಂದ ಅನ್ಹ್ಯಾಪಿ ಫೀಲ್ ಆಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೀನಿ ಅದು. ಸೊ ಬೆಳಿಗ್ಗೆ ಕಥೆ ಅದೇ ನಡೀತಾ ಇರೋದು. ವಾಟ್ ಎವರ್ ಏನಾದರೂ ಅದು ಹೋಗಿದ್ದು ವಿಷಯ ಏನಾದರೂ ಆಗಲಿ, ಆ ವಿಷಯ ಕೇಳಿಸ್ಕೊಂಡ್ರೆ ಅಥವಾ ಸತ್ಯ ಇದ್ದರೆ ಆ ಸತ್ಯಾಂಶದಿಂದ ನನಗೆ ಖುಷಿ ಸಿಗೋದಿಲ್ಲ ಅಂದರೆ ಅರ್ಥ ಆಗಿದೆ. ಅದೇ ಸತ್ಯಾನಂದ ಟೈಟಲ್ ಫಿಲ್ಮ್. ಪೊಲೀಸ್ ಗೋಡೆ ಬಡದ ಇಲ್ಲಿ ಆದರೆ ಸ್ವಲ್ಪ ಬಿಡಿಗೆ ಹೋಗ್ಬೇಕಾಗಿತ್ತು. ಇಲ್ಲೂ ಕಾಣ್ತಾರೆ, ಪರವಾಗಿಲ್ಲ. ಅದು ನನಗೆ ಜಸ್ಟ್ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಹೋಗ್ತಾನೆ. 1 ಸೆಂಟಿಮೀಟರ್, ಇಂಚ್ ಕೂಡ ಇಲ್ಲ, ಸೆಂಟಿಮೀಟರ್ ಆಲ್ಮೋಸ್ಟ್ ಟಚ್ ಆಗಬೇಕು. ಆ ರೇಂಜ್ ಹೋಗ್ತಾನೆ. ಎಲ್ಲ ಶಾಟನೂ ಇಲ್ಲ. ಆರ್ಗನೈಸ್ಡ್ ಅವ್ರಿಗೆ ಮುಖ ರೆಕಾರ್ಡ್ ಆಗಿದ್ರೆ ಆರ್ಗನೈಸ್ಡ್ ಅವನು ಜನರಲ್ ಕನ್ಫ್ಯೂಷನ್ ಮಾಡೋದಕ್ಕೆ. ಅದೇ ಬ್ಯಾಕಪ್ ಫೀಲ್ಡಿಂಗ್ ಮಾಡ್ತಾ ಇದ್ದಾನೆ ಅವನು. ಬ್ಯಾಕಪ್ ಫೀಲ್ಡಿಂಗ್ ಅಂದರೆ ಇಲ್ಲಿ ಆ ಕಡೆ ರೋಡ್ ಸೈಡ್, ನಂಜನಗೂಡು ರೋಡ್ ಸೈಡಿಂದ ಯಾರೊಬ್ಬ ಫೀಲ್ಡರ್ ಬರ್ತಾ ಇರ್ತಾನೆ ಬಿಜೆಪಿಗೆ. ಸೊ ಅವ್ರಿಗೆ ಅವನು ಬ್ಯಾಕಪ್ ಕೆಲಸ ಮಾಡ್ಕೊಡ್ತಾರೆ. ಹೆಂಗೆ ಅಂದರೆ ತಾಳು ಕನ್ಫ್ಯೂಸ್ ಆಗಿಬಿಟ್ಟು ರೋಡಲ್ಲಿ ನಿಂತ್ಕೊಳ್ತಾನೆ. ಸೊ ಅವ್ನು ಕನ್ಫ್ಯೂಸ್ ಆಗಿ ರೋಡಲ್ಲಿ ನಿಂತ್ಕೊಬಿಟ್ಟ ಅನ್ನೋ ಕಾರಣಕ್ಕೆ ವೆಹಿಕಲ್ ತೊಗೊಬೋದು ನಮಗೆ ಗುದ್ದುಬಿಡ್ತಾರೆ. ಅಂದರೆ ವೆಹಿಕಲ್, ಫಾರ್ ಎಕ್ಸಾಂಪಲ್ ವೆಹಿಕಲ್ ತಂದು ನನಗೆ ಗುದ್ದುಬಿಟ್ಟ ಅಂತ ಇಟ್ಕೊಳ್ಳಿ. ಗುದ್ದುಬಿಟ್ಟಾಗ ನಾನು ಹತ್ರ ಗಲಾಟೆ ಮಾಡ್ತಿದ್ದೆ, ಯಾಕೆ ಗುದ್ದಾಡ್ಕೊಬರೋಕ್ಕಾಗಲ್ಲ, ಜೀಪ್ರಕಾಶ್ ಹೋಗ್ತಿದ್ದೀನಿ ಅಂತ ನಾನು ಜೋರು ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ಅದನ್ನು ಗುದ್ದೋನು ಏನು ಹೇಳ್ತಾನೆ ಅಂದರೆ, ನಿನ್ನ ಮುಂದೆ ಹೋಯ್ತಿದ್ದವನು ನಿಂತ್ಕೊಬಿಟ್ಟ, ಹಿಂದಕ್ಕೆ ಹೋಗಿಲ್ಲ ಮುಂದಕ್ಕೆ ಬರಲಿಲ್ಲ, ಹಾಗೆ ಹಿಂಗೆ ಆಡ್ಕೊಂಡು ಕನ್ಫ್ಯೂಸ್ ಮಾಡಿಬಿಟ್ಟ, ಹೀಗಾಗಿ ತಂದು ಗುದ್ದುಬಿಟ್ಟೆ ಅಂತ ಕತೆ ಹೊಡಿತಾನೆ. ಗಾಡಿ ನಂಬರ್ ಇಲ್ಲ, KF42Y ಸೀಸೋದು, KF42Y. ಸೊ ಅಂತ ಕತೆ ಹೊಡಿತಾನೆ. ಅಂದರೆ ಹುಡುಗ ಕನ್ಫ್ಯೂಸ್ ಮಾಡೋದ್ರಿಂದ ಬಂದು ಗುದ್ದುಬಿಟ್ಟೆ, ನಾನು ಗೊತ್ತಾಗಲಿಲ್ಲ ಅಂತ ಕತೆ ಹೇಳ್ತಾನೆ. ಸೊ ಗುದಿಯೋದಕ್ಕೆ ಮತ್ತು ಗುದ್ದಾದಮೇಲೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಂಡು ಖಾಲಿ ಚಪ್ಪಲಿಲ್ಲ. ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ, ಗುದಿಯೋದಕ್ಕೆ, ಗುದ್ದಾದ ನಂತರನೂ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಡ್ತಾನೆ ಹುಡುಗ. ಯಾರೋ ನನ್ನ ಪಕ್ಕದಲ್ಲಿ ಬಂದಲ್ಲ ಅವನು. ಅದೇ ಬ್ಯಾಕಪ್ ಫೀಲ್ಡಿಂಗ್ ಕೆಲಸ. ಅಂದರೆ ಒಬ್ಬ ಫೀಲ್ಡರ್ ಕೆಲಸ ಮಾಡ್ತಾ ಇರ್ತಾನೆ, ಮೇನ್ ಫೀಲ್ಡರು. ಇದು ರಾಜಶೇಖರನ ಮೆಡಿಕಲ್ ರೆಪ್ ಅದೇ ಬಲಗಚ್ಚಿ ವಾಚ್ ನೋಡು ಅಂತ. ಅಂದರೆ ಒಬ್ಬ ಮೇನ್ ಫೀಲ್ಡರ್ ಕೆಲಸ ಮಾಡ್ತಾ ಇರ್ತಾನೆ, ಅವ್ನಿಗೆ ಸಪೋರ್ಟಿಂಗಾಗಿ ಸುತ್ತಮುತ್ತ ವಾತಾವರಣ ಕ್ರಿಯೇಟ್ ಮಾಡಿಕೊಡೋದು, ಕೆಲಸ ಮಾಡಿಕೊಡೋದು ಬ್ಯಾಕಪ್ ಫೀಲ್ಡಿಂಗ್ ಆಗಿರುತ್ತೆ. ಇಲ್ಲಿ ಬಹುಶಃ ಇವತ್ತು ಮಳೆ ಬರೋ ಸಾಧ್ಯತೆ ಇದೆ. ಇಲ್ಲಿ ಗಾಳಿ ಬರ್ತಾರೆ ಹೊಡೆದ್ರೆ ಮಳೆಗೆಳೆ ಬರೋ ಸಾಧ್ಯತೆ ಇದೆ. ನನ್ನ ಪ್ಲ್ಯಾನ್ ಪ್ರಕಾರ ನಾಳೆ ಸಂಡೇ ನಾನು ಸ್ನಾನ ಮಾಡೋಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಸ್ನಾನ ಮಾಡೋಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ಬೇರೆ ಸ್ನಾನ ಮಾಡೋಕ್ಕೆ ಹೋಗಿ ಲಾಕ್ ಆಗೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ನಾನ ಮಾಡೋದೇ ಹಾಗೆ ಹೋಗ್ತೀವಿ. ಸ್ನಾನ ಮಾಡಿದ್ರೆ ಬಂದೂರಿಗೆ ಹೋಗೋಷ್ಟೊಳಗೆ ಧೂಳು ಹಾಗೆ ಇರುತ್ತೆ ಅಂತ ಯಾವುದೇ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಸ್ನಾನ ಮಾಡ್ಕೊಂಡು ಬಂದು ಕೂಡಲೇ
ಬಂದಿರೋ ರೋಡಲ್ಲಿ ಬೇಕಂತ ರೋಡಲ್ಲಿ ಬೀದಿ ಸೈಡಾಗಿ ನಿಲ್ಲಿಸ್ಬಿಟ್ಟು ಹೋಗೋ ಬರೋ ವೆಹಿಕಲೆಲ್ಲ ಧೂಳು ಎಳಿಸ್ಕೊಂಡು ಹೋದರೆ ಸ್ನಾನ ಮಾಡಿರೋದೆಲ್ಲ ಗೋವಿಂದನ. ಸೊ ಸ್ನಾನ ಮಾಡೋ ಸ್ಟಾರ್ಟೇ ಬೇಡ, ಸ್ನಾನ ಮಾಡೋಕ್ಕೆ ಹೋಗೋದೇ ಇಲ್ಲ. ಈಗ ನೆನ್ನೆ ಸ್ನಾನ ಮಾಡಿದ್ದೀನಿ, ಹಾಗೆ ಹೋಗ್ತಾ ಇರ್ತೀನಿ ಸೀದಾ. ಇದು ಹಾರ್ಗಟ್ಟಿಂದ ಬರುವಾಗ ಸಿಕ್ಕಿತ್ತು ಪಾಪ್ಕಾರ್ನ್. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಕೊಳ ಇದೆ. ಇದು ಈಗ ಪಾಪ್ಕಾರ್ನ್ ಈಗ ಆಲ್ರೆಡಿ 2-3 ಸಾರಿ ಕವರ್ ಮಾಡಿದ್ದೀನಿ. ಇದು ಸ್ಟೋರಿ ಹೇಳಿದ್ರೆ ಪಾಪ್ಕಾರ್ನ್ ಅಲ್ಲೂ ಸಿಕ್ಕಿತ್ತು. ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಯಾರೆಲ್ಲ ಕುತ್ಕೊಳ್ತೀನಲ್ಲ ಜಾಗ, ಅಲ್ಲಿ ಪಾಪ್ಕಾರ್ನ್ ಇಟ್ಟೋಗಿದ್ರು. PVR ಪಾಪ್ಕಾರ್ನ್ಗಳು ತೊಗೊಬಂದಿದ್ರು, ತಿಂದ್ಬಿಟ್ಟು ಕಾಲು ಭಾಗ ಇತ್ತು, ಇಟ್ಬಿಟ್ಟೋಗಿದ್ರು. ಸೊ ನಾನು ತಿಂದೆ ಅದನ್ನು ತೊಗೊಂಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಬೀದಿ ಬಿಸಾಕಿರೋದು. ಇದು ಆ್ಯಕ್ಚುಲಿ ಬೆಳಗ್ಗೆಯಿಂದ 2ನೇ ವೀಡಿಯೋ ನಾನು ಕವರ್ ಮಾಡಿರೋದು ಪಾಪ್ಕಾರ್ನ್ ನೋಡಿ. ಮತ್ತು ಇಬ್ಬರು ಹೋಗ್ತಾ ಇದ್ದಾರಲ್ಲ ಮುಂದೆ ಬೃಹಸ್ಪತಿಗಳು, ಅವರು ಕರೆಕ್ಟಾಗಿ ಇಂಥ ಜಾಗದಲ್ಲಿ ಅಲ್ಲೊಂದು ಮರ ಬಕ್ಕೊಂಡಿದೆಯಲ್ಲ, ಆ ಹಿಂದೆ ಫಸ್ಟ್ ಅಲ್ಲೂ ಒಂದು ಮರ ಬಕ್ಕೊಂಡಿದೆ. ಆ 2 ಮರಗಳ ಹತ್ರ ಹಿಕ್ಕಟ್ಟು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಅಂದರೆ ನಾನು ಬುಡ್ಡೆ ಹೊಡ್ಕೋಬೇಕು, ಅವರು ಓವರ್ಟೇಕ್ ಮಾಡೋಕ್ಕೆ ಹೋಗಿ, ಅಥವಾ ಅವ್ರ ಜೊತೆಯಲ್ಲಿ ಹೋಗೋದಕ್ಕೆ ಹೋಗಿ ಬುಡ್ಡೆ ಹೊಡ್ಕೋಬೇಕು ನಾವು ಆ ಥರ. ಸೊ ಹಿಕ್ಕಟ್ಟು ಅದೇ ಜಾಗದಲ್ಲಿ ಹಿಕ್ಕಟ್ಟು ಕ್ರಿಯೇಟ್ ಸೃಷ್ಟಿಸೋದಕ್ಕೆ ಕೆಲಸ ಬರ್ತಾರೆ ಇವರು ಇಬ್ಬರು. ಸಾಧ್ಯ ಆದರೆ ಒಕ್ಕ ಕವರ್ ಮಾಡ್ತೀನಿ ಮುಂದೆ. ಇದು ಹಾರ್ಗಟ್ಟಿಂದ ಬರುವಾಗ ಸಿಕ್ಕಿತ್ತು ಪಾಪ್ಕಾರ್ನ್. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಕೊಳ ಇದೆ. ಇದು ಈಗ ಪಾಪ್ಕಾರ್ನ್ ಈಗ ಆಲ್ರೆಡಿ 2-3 ಸಾರಿ ಕವರ್ ಮಾಡಿದ್ದೀನಿ. ಇದು ಸ್ಟೋರಿ ಹೇಳಿದ್ರೆ ಪಾಪ್ಕಾರ್ನ್ ಅಲ್ಲೂ ಸಿಕ್ಕಿತ್ತು. ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಯಾರೆಲ್ಲ ಕುತ್ಕೊಳ್ತೀನಲ್ಲ ಜಾಗ, ಅಲ್ಲಿ ಪಾಪ್ಕಾರ್ನ್ ಇಟ್ಟೋಗಿದ್ರು. PVR ಪಾಪ್ಕಾರ್ನ್ಗಳು ತೊಗೊಬಂದಿದ್ರು, ತಿಂದ್ಬಿಟ್ಟು ಕಾಲು ಭಾಗ ಇತ್ತು, ಇಟ್ಬಿಟ್ಟೋಗಿದ್ರು. ಸೊ ನಾನು ತಿಂದೆ ಅದನ್ನು ತೊಗೊಂಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಬೀದಿ ಬಿಸಾಕಿರೋದು. ಇದು ಆ್ಯಕ್ಚುಲಿ ಬೆಳಗ್ಗೆಯಿಂದ 2ನೇ ವೀಡಿಯೋ ನಾನು ಕವರ್ ಮಾಡಿರೋದು ಪಾಪ್ಕಾರ್ನ್ ನೋಡಿ. ಮತ್ತು ಇಬ್ಬರು ಹೋಗ್ತಾ ಇದ್ದಾರಲ್ಲ ಮುಂದೆ ಬೃಹಸ್ಪತಿಗಳು, ಅವರು ಕರೆಕ್ಟಾಗಿ ಇಂಥ ಜಾಗದಲ್ಲಿ ಅಲ್ಲೊಂದು ಮರ ಬಕ್ಕೊಂಡಿದೆಯಲ್ಲ, ಆ ಹಿಂದೆ ಫಸ್ಟ್ ಅಲ್ಲೂ ಒಂದು ಮರ ಬಕ್ಕೊಂಡಿದೆ. ಆ 2 ಮರಗಳ ಹತ್ರ ಹಿಕ್ಕಟ್ಟು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಅಂದರೆ ನಾನು ಬುಡ್ಡೆ ಹೊಡ್ಕೋಬೇಕು, ಅವರು ಓವರ್ಟೇಕ್ ಮಾಡೋಕ್ಕೆ ಹೋಗಿ, ಅಥವಾ ಅವ್ರ ಜೊತೆಯಲ್ಲಿ ಹೋಗೋದಕ್ಕೆ ಹೋಗಿ ಬುಡ್ಡೆ ಹೊಡ್ಕೋಬೇಕು ನಾವು ಆ ಥರ. ಸೊ ಹಿಕ್ಕಟ್ಟು ಅದೇ ಜಾಗದಲ್ಲಿ ಹಿಕ್ಕಟ್ಟು ಕ್ರಿಯೇಟ್ ಸೃಷ್ಟಿಸೋದಕ್ಕೆ ಕೆಲಸ ಬರ್ತಾರೆ ಇವರು ಇಬ್ಬರು. ಸಾಧ್ಯ ಆದರೆ ಒಕ್ಕ ಕವರ್ ಮಾಡ್ತೀನಿ ಮುಂದೆ. ಇದು ಹಾರ್ಗಟ್ಟಿಂದ ಬರುವಾಗ ಸಿಕ್ಕಿತ್ತು ಪಾಪ್ಕಾರ್ನ್. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಕೊಳ ಇದೆ. ಇದು ಈಗ ಪಾಪ್ಕಾರ್ನ್ ಈಗ ಆಲ್ರೆಡಿ 2-3 ಸಾರಿ ಕವರ್ ಮಾಡಿದ್ದೀನಿ. ಇದು ಸ್ಟೋರಿ ಹೇಳಿದ್ರೆ ಪಾಪ್ಕಾರ್ನ್ ಅಲ್ಲೂ ಸಿಕ್ಕಿತ್ತು. ಆ್ಯಕ್ಚುಲಿ ಮೊನ್ನೆ ರೀಸೆಂಟಾಗಿ ಯಾರೆಲ್ಲ ಕುತ್ಕೊಳ್ತೀನಲ್ಲ ಜಾಗ, ಅಲ್ಲಿ ಪಾಪ್ಕಾರ್ನ್ ಇಟ್ಟೋಗಿದ್ರು. PVR ಪಾಪ್ಕಾರ್ನ್ಗಳು ತೊಗೊಬಂದಿದ್ರು, ತಿಂದ್ಬಿಟ್ಟು ಕಾಲು ಭಾಗ ಇತ್ತು, ಇಟ್ಬಿಟ್ಟೋಗಿದ್ರು. ಸೊ ನಾನು ತಿಂದೆ ಅದನ್ನು ತೊಗೊಂಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಬೀದಿ ಬಿಸಾಕಿರೋದು. ಇದು ಆ್ಯಕ್ಚುಲಿ ಬೆಳಗ್ಗೆಯಿಂದ 2ನೇ ವೀಡಿಯೋ ನಾನು ಕವರ್ ಮಾಡಿರೋದು ಪಾಪ್ಕಾರ್ನ್ ನೋಡಿ. ಮತ್ತು ಇಬ್ಬರು ಹೋಗ್ತಾ ಇದ್ದಾರಲ್ಲ ಮುಂದೆ ಬೃಹಸ್ಪತಿಗಳು, ಅವರು ಕರೆಕ್ಟಾಗಿ ಇಂಥ ಜಾಗದಲ್ಲಿ ಅಲ್ಲೊಂದು ಮರ ಬಕ್ಕೊಂಡಿದೆಯಲ್ಲ, ಆ ಹಿಂದೆ ಫಸ್ಟ್ ಅಲ್ಲೂ ಒಂದು ಮರ ಬಕ್ಕೊಂಡಿದೆ. ಆ 2 ಮರಗಳ ಹತ್ರ ಹಿಕ್ಕಟ್ಟು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಅಂದರೆ ನಾನು ಬುಡ್ಡೆ ಹೊಡ್ಕೋಬೇಕು, ಅವರು ಓವರ್ಟೇಕ್ ಮಾಡೋಕ್ಕೆ ಹೋಗಿ, ಅಥವಾ ಅವ್ರ ಜೊತೆಯಲ್ಲಿ ಹೋಗೋದಕ್ಕೆ ಹೋಗಿ ಬುಡ್ಡೆ ಹೊಡ್ಕೋಬೇಕು ನಾವು ಆ ಥರ. ಸೊ ಹಿಕ್ಕಟ್ಟು ಅದೇ ಜಾಗದಲ್ಲಿ ಹಿಕ್ಕಟ್ಟು ಕ್ರಿಯೇಟ್ ಸೃಷ್ಟಿಸೋದಕ್ಕೆ ಕೆಲಸ ಬರ್ತಾರೆ ಇವರು ಇಬ್ಬರು. ಸಾಧ್ಯ ಆದರೆ ಒಕ್ಕ ಕವರ್ ಮಾಡ್ತೀನಿ ಮುಂದೆ. ಆ್ಯಕ್ಚುಲಿ 2 ಮರಗಳ ಹತ್ರ ಎಫರ್ಟ್ ಹಾಕಿ ಕೆಲಸ ಹೊಡಿದ್ದಾರೆ ಇವರು. ಇದು ಕೆಲಸ ಬಂದಿಲ್ಲ, ಸೊ ಇಲ್ಲೂ ಹಿಕ್ಕಟ್ಟು ಸೃಷ್ಟಿಸಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ನೋಡೋದ ಇನ್ನೂ ರೋಡಲ್ಲಿ ಇನ್ನೂ ಯಾರು ಅದೆಲ್ಲ ಅದೆಲ್ಲ ಇರುತ್ತೆ ಫಸ್ಟ್. ಇಲ್ಲಿವರೆಗೂ ಕೆಲಸ ಆಯಿತು. ಈ ಕಾರು 2 ಸರಿ ನೋಡ್ತಾ ಇರೋದು ನಾನು. ಸಫಾರಿ, ಟಾಟಾ ಸಫಾರಿ ಗಾಡಿ 2ನೇ ಸರಿ ನೋಡ್ತಾ ಇರೋದು. ಈ ಕಡೆ ಹೋಗ್ಬೇಕಾದ್ರೂ ಕವರ್ ಮಾಡಿದ್ದೀನಿ, ಅದು ಆ ಕಡೆ ಬರುವಾಗಲೇ ಕವರ್ ಮಾಡಿದೆ. ಕರೆಕ್ಟಾಗಿ ಇದರಲ್ಲೇ ರೋಡಲ್ಲಿ ಇದೆ ಸ್ಪಾಟಲ್ಲಿ ಕವರ್ ಮಾಡಿರೋದು. ಅದಕ್ಕೋಸ್ಕರ ಯಾರೋ ಕಾಯ್ತಾ ಇರೋಂಗಿದ್ದಾರೆ ಒಂದು ದೇಶ ಮಕ್ಕಳಿಗೆ ಬರ್ತಾ ಇರೋದು ನೋಡಿದ್ರೆ.
ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವರು ಸಾಕ್ಷಾತ್ ದೇವ್ರ ಥರ ಮಾತಾಡ್ತಾಳಲ್ಲ ಅವಮ್ಮ ಅವಳಿಗೆ ಕರ್ಕೊಂಡು ಹೋಗ್ತಾವನೆ ಇಲ್ಲ ಇಡ್ತಾನಲ್ಲ ರಿವರ್ ಸೈಡ್ ಗಾಡಿ ಇದು ಝೂವಲ್ಲಿ ಕೆಲಸ ಬರ್ತದಲ್ಲ ಅವನಿದ್ದಾನಲ್ಲ ಏನು ಅವರಿಬ್ಬರಿಗೂ ಇರೋ ಕೋರ್ಡಿನೇಷನು ಯಾವ ಜಗತ್ತಲ್ಲಿ ಯಾರಿಗೂ ಇಲ್ಲ ಅನಿಸುತ್ತೆ. ಪೊಲೀಸರು ಬರೋದೇನು ಅವ್ರಿಗೆ ಎನ್ಕ್ವೈರಿ ಮಾಡೋದೇನು ಇವಮ್ಮ ಬ್ಯಾಕಪ್ ಮಾಡೋದೇನು ಫೀಲ್ಡಿಂಗ್ ಮಾಡೋದೇನು ಅದಂತೆ ಸಪೋರ್ಟಿಂಗ್ ಮಾಡಿ ಅವನ್ನ ಇಲ್ಲಿ ಉಳಿಸ್ಕೊಳ್ಳೋದು ಅಂದ್ರೇನು. ಈಗ ಇವ್ನು ಕರ್ಕೊಂಡು ಹೋಗೋದು ಒಮ್ಮೆ ಎಲ್ಲೋ ಬಿಡ್ತಾ ಇರೋದೇನು ಇವರಿಬ್ಬರದು ನೋಡಿ ಸಾಕಾಗ್ಬಿಡುತ್ತೆ ಬೆಳಿಗ್ಗೆ ಸಾಕಾಗಂಟ. ಇನ್ನೊಂದು ವಿಷಯ ಹೇಳ್ಬೇಕಾಗಿರೋದು ಅಂದರೆ ಅಲ್ಲಿ ಇವತ್ತು ಊಟ ಮಾಡೋದ್ನಲ್ಲ ಅದು ಊಟ ಬಿಲೋ ಆ್ಯಾವ್ರೇಜ್ ಊಟ ಅಂದರೆ ಗಟ್ಟಿಗಿತ್ತು ಅನ್ನ ಫುಲ್ ಬೆಂದೋಗಿತ್ತು. ಅದು ಜೊತೆಗೆ ತಮಿಳು ಆಗೋಗಿತ್ತು. ಬೆಳಿಗ್ಗೆದು ಬಹುಶಃ ಅದು ಊಟ ಫುಲ್ ಗಟ್ಟಿ ಬೆಳಿಗ್ಗೆ ಮಧ್ಯಾಹ್ನದೇ ಅಂತಲೇ ಇಟ್ಕೊಳ್ಳಿ ಆದರೆ ಗಟ್ಟಿಗೆ ಆಗೋಗಿತ್ತು ಆರೋಗ್ಯ ತಣ್ಣಗಿತ್ತು ಫುಲ್ ವೆರಿ ಡೀಪ್ ಕೋಲ್ಡು ಡೀಪ್ ಫ್ರೀಸ್ ಇತ್ತು. ಜೊತೆಗೆ ಗಟ್ಟಿಗಿತ್ತು ಸಿಕ್ಕಾಬಿಟ್ಟು ಅವು ಕೈಯಲ್ಲೆಲ್ಲ ಹಂಪಿ ಕಲಿಸ್ಕೊಂಡು ತಿನ್ನಬೇಕಾಗ್ಬಿಟ್ಟು. ಸಾಂಬಾರು ಅಷ್ಟೇ 2-3 ಸಾಂಬಾರೆಲ್ಲ ಮಿಕ್ಸ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರು ಸಾಂಬಾರುಗಳು. ಮತ್ತು ಇನ್ನೂ ಏನೋ ಇತ್ತು ಐಟಮ್ ತಿನ್ನೋ ಐಟಮ್ ಒಳಗೆ ಏನಾರ ಇತ್ತು. ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆಸೆನೂ ಪಡೋದಿಲ್ಲ. ನನಗೆ ಹೊಟ್ಟೆ ತುಂಬ ಕೇಸ್ ಸಿಗಬೇಕು, ಹೊಟ್ಟೆ ತುಂಬಕ್ಕೆ ಏನಾರು ಕೊಡಲಿ ತಿನ್ಬಿಟ್ಟು ಸುಮ್ಮನೆ ಸೀದಾ ಬಿಡ್ತಾ ಇರ್ತೀನಿ. ಅದೇ ಕೆಲಸ ಇವತ್ತು ಮಾಡಿದ್ದು. 4 ರೌಂಡ್ ಊಟ ಮಾಡಿದೆ, ಒಂದೆಲ್ಲ 4 ರೌಂಡ್ ಪರವಾಗಿಲ್ಲ. 75% ಊಟ ಆಯಿತು. 5 ರೌಂಡ್ ಹೋಗ್ಬೋದಿತ್ತು ಆದರೂ ಹೋಗಲಿಲ್ಲ ನಾನು. ನನ್ನ ಬ್ಯಾಗ್ ಪಕ್ಕ ಒಬ್ಬ ಬ್ಯಾಗ್ ಇಟ್ಟಿದ್ದಾನೆ, ಯಾರು ಅಂತ ಗೊತ್ತಿತ್ತಿಲ್ಲ ಬರೋದು ನನಗೆ. ಅದು ಯಾವ ಬಡ್ಡಿ ಭಾಗ ನಾನು ಬೆಡ್ಸಿ ಇವರು ಥರದವ್ರು ಇವತ್ತು ಆರ್ಡಿನರಿ ಅಲ್ಲ, ಇವತ್ತು ಆರ್ಡಿನರಿ ಆಗಿ ಇಟ್ಟಿಲ್ಲ. ಬಾಟ್ಲಿಗಳು ಹಳೆ ಬಾಟ್ಲು ಖಾಲಿ ಸೀಸ ಎಲ್ಲ ತೆಗ್ದಿಲ್ಲ, ಗುಡ್ಡಾಕೊಂಬಿಡೋಣ. ಬಾಡಿ ಬಿಲ್ಡ್ರು ಅಲ್ಲಿ ಆ್ಯಕ್ಚುಲಿ ಅದು ಬೆಡ್ಶೀಟ್ ಪಕ್ಕ ಇದಿಡ್ಸೋದಲ್ಲ, ಯಾರು ಬ್ಯಾಗ್ ಇಟ್ಟಿದ್ದೀರಲ್ಲ ಅದು ಈಸ್ಕೊಳ್ಳೋ ಮಕ್ಕಳದೆ. ಹಾಗಾದರೆ ಅದೇ ಯೋಚನೆ ಮಾಡ್ತಾಯಿದ್ದೆ, ಯಾರು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರಲ್ಲ ಅಷ್ಟೊಂದು ಯಾರ್ದು ಇರ್ಬೋದು ಇದು ಅಂತ ಅಂದ್ಕೊತಾ ಇದ್ದೆ. ಅದು ಈ ಬಂದಿದೆ ಇವತ್ತು ದೌಡ್ಲಿ ಅಂತಲೇ ಬ್ಯಾಗಿಂದ ಏನೋ ಈಚೆಗೆ ವಸ್ತು ಎತ್ಕೊಂಡ. ಸೊ ಅದು ಇವಂದು ಅದೇ ಶರ್ಟೆಲ್ಲ ಬಿಚ್ಕೊಂಡು ಕೂತಿದ್ನಲ್ಲ ಬಡ್ಡಿ ಒಂದು ಕವರ್ ಮಾಡ್ತೀನಿ. ಒಂದು ಬಗ್ಗೆ ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ, ಸ್ಪೆಷಲಾಗಿ ಕವರ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಕವರ್ ಮಾಡ್ತಿದ್ದೀನಿ. ಪಾರ್ಕೆಲ್ಲ ಇವ್ರಿಗೆ ಅಪ್ಪನ ಮನೆ ಆಸ್ತಿ ಇದ್ದಂಗಿದು, ಹೇಗೆ ಬೇಕಾಗೆಲ್ಲ ಬಳಸ್ಕೊತಾ ಇದ್ದಾರೆ. ನಿಜ ಹೇಳ್ಬೇಕಾದ್ರೆ ಪಾರ್ಕ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರದ್ದು ಸಪೋರ್ಟ್ ಇದೆ. ಜೊತೆಗೆ ಪಾರ್ಕ್ ಸುತ್ತಮುತ್ತ ಜಾಗಗಳು ಇವರೆಲ್ಲ ಇದ್ದಾರಲ್ಲ, ಪಾರ್ಕ್ ಜಾಗ ಎಲ್ಲ ಅಕ್ವೈರ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಿದ್ದಾರಲ್ಲ ಇವ್ರುಗಳದ್ದು ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಜೊತೆಗೆ ಹೊಗೆ ನೋಡ್ರಪ್ಪ, ಇಲ್ಲಿ ಹೊಗೆ ಹಾಕಿ ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಎಷ್ಟು ಬಿಟ್ಟು ಕವರ್ ಆಗುತ್ತೆ ಇದೆ ಗೊತ್ತಿಲ್ಲ, ಅಲ್ಲಿ ಹೊಗೆ ಹೇಳ್ತಾ ಇದೆ. ಎಷ್ಟು ದಿವಸ ಕಾಣಿಸ್ಕೊಳ್ತಿರಲ್ಲ, ಇವತ್ತು ಕಾಣಿಸ್ಕೊತವ್ರೆ ಅವರು. ಗೇಟ್ ಚಿಲ್ಕ ಬರ ಹಾಕೊಂಬಿಟ್ಟಾರ. ಅದು ಆ್ಯಕ್ಚುಲಿ ಡಸ್ಟರ್ ಇಟ್ಕೊಂಡಿದೆ. ಚಿಲ್ಕ ಹಾಕ್ಕೊಟ್ಟೋದು ಏನಕ್ಕೆ ಬಂದೂರು ರೋಡ್ ಬಂದರೆ ಅಲ್ಲೇ ಮಾಡ್ತೀವಿ ಅಂತ ಆ್ಯಕ್ಚುಲಿ ಇದು ಮಾಡ್ತಾರೆ ಇವರು. ಇದಾದ್ಮೇಲೆ ವಿಶ್ವರಾಜ್ ಅಲ್ಲ ದೇವೇಗೌಡ ಸರ್ಕಲ್ ಆದಮೇಲೆ ಹಲ್ಲೆ ಮಾಡಿದ್ರಲ್ಲ ಆವಾಗ ಇದಕ್ಕೆ ಡಿಸ್ಟರ್ ಕಾಣಿಸ್ಕೊಳ್ತು. ಅದು ಬಂದೂರು ಒಂದೇ ಡಿಸ್ಟರ್ ಅದು. ಸೊ ಬಂದೂರು ಮುಖಂಡ ಅವನು ಬರೆ. ಸೊ ಇವರು ಮತ್ತೆ ನಾವು ಹಲ್ಲೆ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕೇಸ್ ಬರ್ತಿರೋದು. ಕತ್ಲೆ ಇವ್ರ ಅಂಗಡಿ ಕಾಣೋದಿಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಅವ್ರ ಅಂಗಡಿ. ಅಲ್ಲಿ ಬ್ಯಾಗ್ ಇರ್ತಿದ್ದಲ್ಲ, ಬೆಡ್ಶೀಟ್ ಇರ್ತಿದ್ದಲ್ಲ, ಅಲ್ಲಿ ಇವನು ಕೊಳಕ್ಕೆ ಬ್ಯಾಗ್ ತೊಗೊಂಡು ತುಂಬಿಟ್ಟವನೆ. ಇಲ್ಲಿ ಮಲಗ್ತೀನಲ್ಲ, ಇಲ್ಲಿ ಪಕ್ಕ ಬೆಂಚಲ್ಲಿ ಬಿತ್ಕೊ ಒದ್ದಾಡ್ತಾ ಇರೋದು.
ಊರಲ್ಲೇ ಎಲ್ಲ ಬಾಟ್ಲಿಗಳನ್ನು ಹಾಯ್ಕೊಬಂದು ಪಕ್ಕ ಮಡಿಕೊಂಡು ಮಲ್ಗವನೆ. ಬಾಡಿ ಬಿಲ್ಡ್ರು ಅದೇ ಬಟ್ಟೆ ಬಿಚ್ಕೊಂಡು ಕೂತಿದ್ದಲ್ಲ ಬದಿನಲ್ಲಿ ಏನೋ ಕೊಮ್ಮದು ಹಾಕ್ಬಿಡ್ತೀನಿ ಅಂತ ಅವನು. ಅದ ಹುಡುಗರು ಏನೋ ಪಾರ್ಟಿ ಮಾಡ್ತಾರೋದು ಅಲ್ಲಿ ಬಂದು ಹೆವಿ ಗೇಮರ್ಸ್ ಇದ್ದಾರಲ್ಲ, ಬಹುಶಃ ಅವರೇ ಅದು. ವರ್ಕೌಟ್ ಏರಿಯಾದಲ್ಲಿ ಪಾರ್ಟಿ ಮಾಡ್ತಾರೆ ಹುಡುಗರು. ಇನ್ನು ಮೆಡಿಕಲ್ ರೆಪ್ ಡ್ರೆಸ್ಸಲ್ಲಿ ಬಂದು ಫಾರ್ಮಲ್ಸಲ್ಲಿ ಬಂದು ವರ್ಕೌಟ್ ಮಾಡ್ತಿದ್ದಾನಲ್ಲ, ಅವನು ಇವತ್ತು ಅಲ್ಲಿ ವರ್ಕೌಟ್ ಮಾಡ್ತಿರೋದ್ರಿಂದ ಇಲ್ಲಿ ಓಡಾಡ್ತಾವನೆ. ಅಲ್ಲೊಂದು ಯಾರೋ ಒಂದು ಚಿಕ್ಕ ಹುಡುಗಿ ಒಬ್ಬ ಗಂಡೆ ಹೆಂಡತಿ ಒಂದು ಚಿಕ್ಕ ಹುಡುಗಿ ಬಂದು ಕೂತ್ಕೊಂಡು ಊಟ ಮಾಡ್ತಾವ್ರೆ. ಎಲ್ಲದಕ್ಕಿಂತ ದರಿದ್ರವಾಗಿರೋದು ಒಂದು ಇವನು ಪಕ್ಕದ ಬೆಂಚಲ್ಲೇ ಇದೆಲ್ಲ ಮಡಿಕೊಂಡವನೆ, ಏನು ಊರ್ಲಿರೋ ಬಾಟ್ಲೆಲ್ಲ ಹಾಯ್ಕೊಂಬಂದು ತುಂಬ ಕೊಳಕ್ಕೆ ಚೀಲ ಅಲ್ಲೇ ಹಾಕ್ಬಿಟ್ಟು ಅಡ್ಡಕ್ಕೆ ರೋಡಲ್ಲಿ ಬಿತ್ಕೊ ಒದ್ದಾಡ್ತಾವನೆ. ಅಲ್ಲಿ ಪಾರ್ಕ್ ಇದು ಡಸ್ಟ್ಬಿನ್ ಅಂತ ಬಿತ್ಕೊ ಒದ್ದಾಡ್ತಿದ್ದಾರ, ಸೇಮ್ ಹಂಗೆ ಇಲ್ಲಿ ಬಿತ್ಕೊ ಒದ್ದಾಡ್ತಾವನೆ. ಕ್ರಿಕೆಟ್ ಶೋಕಿ ನೋಡಬೇಕು. ಬೀಡಿ ಸೇದ್ಕೊಂಡು ಇಲ್ಲಿ ಕುತ್ಕೊಂಡು ಕತೆ ಹೊಡಿತಾ ಇರೋದು. ಮಳೆನೇ ಆಗ್ತಾ ಇದೆ. ಇವತ್ತು ಇದನ್ನು ತೊಗೊಬಂದು ಇಟ್ಕೊಬಿಟ್ಟವ್ರೆ, ಏನು ಬಾಟ್ಲ್ ಆಯ್ತಾರಲ್ಲ, ಬಾಟ್ಲುಗಳನ್ನು ತಂದು ಇಟ್ಕೊಂಡವ್ರೆ ಇಲ್ಲಿ. ಮಳೆನೇ ಆಗ್ತಾಯಿದೆ, ಮಳೆ ಬರುತ್ತೆ ಇವತ್ತು ಖಂಡಿತ. ಮಳೆನೇ ಬೀಳ್ತಾ ಇದೆ ಆಲ್ರೆಡಿ. ಬಿಸಿಲು ಇತ್ತು, ಮಳೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬರ್ತಾಯಿದೆ, ಹನಿ ಆಗ್ತಾಯಿದೆ.